ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಂಗಳೂರು ಬೆಳೀತಾ ಇದೆ. ಇದರ ವ್ಯಾಪ್ತಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತದ್ದು. ಆದರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿನತ್ತ ವಲಸೆ ಬರ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಾಗಿರಬಹುದು ಅಥವಾ ಹೊರ ರಾಜ್ಯಗಳಿಂದಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಬದುಕು ಅರಸಿ ಬರ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ 2031ರ ವೇಳೆಗೆ 1.5 ಕೋಟಿ ಜನಸಂಖ್ಯೆ ದಾಟುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ರಿಪೋರ್ಟ್ಗಳು ಈ ಅಂಕಿಅಂಶವನ್ನು ಹೇಳ್ತಾ ಇವೆ. ಒಂದು ವೇಳೆ 2031ರ ವೇಳೆಯಲ್ಲಿ 1.5 ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ ಆಗಿದ್ದೇ ಆದಲ್ಲಿ ಮೂಲ ಸೌಕರ್ಯಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ, ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಹಿಗ್ಗುತ್ತೆ, ಹೀಗೆ ಅನೇಕ ಪ್ರಶ್ನೆಗಳು ಜನಸಾಮಾನ್ಯರಲ್ಲೂ ಕೂಡ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ರಾಜಧಾನಿ ಸ್ಫೋಟ 1.5 ಕೋಟಿ. ಊರ್ಧ್ವಮುಖವಾಗಿದೆ ಬೆಂಗಳೂರಿನ ಅಭಿವೃದ್ಧಿ ಸೂಚ್ಯಂಕ. ಹೆಚ್ಚಿದ ಉದ್ಯೋಗಾವಕಾಶಕ್ಕಾಗಿ ರಾಜಧಾನಿಯತ್ತ ಜನ ಬರ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರನ್ನ ಅರಸ್ಕೊಂಡು ಬರ್ತಾ ಇದ್ದಾರೆ. ಅಯಸ್ಕಾಂತದಂತೆ ಸೆಳಿತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಭಾರತ ಮಾತ್ರ ಅಲ್ಲ, ವಿಶ್ವದ ಎಲ್ಲರಿಗೂ ಕೂಡ ಬೆಂಗಳೂರು ಸೇಫ್ ಎನ್ನುವಂತ ಭಾವನೆ ಮೂಡ್ತಾ ಇದೆ. ಭವಿಷ್ಯದಲ್ಲಿ ರಾಜಧಾನಿಯಲ್ಲಿ ಮೂಲ ಸೌಕರ್ಯದ ಸವಾಲು ಕೂಡ ಕಂಡು ಬರ್ತಾ ಇದೆ. 2031ಕ್ಕೆ ರಾಜಧಾನಿಯ ಜನಸಂಖ್ಯೆ 1.5 ಕೋಟಿ ದಾಟುತ್ತೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇವೆ. ತೀವ್ರಗತಿಯ ಜನಸಂಖ್ಯೆ ಬೆಳವಣಿಗೆಯಿಂದ ಭಾರಿ ಸಮಸ್ಯೆಗಳು ಉಂಟಾಗಬಹುದು. ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಏನೆಲ್ಲ ತೊಂದರೆಗಳು ಆಗಬಹುದು ಮುಂದಿನ ದಿನಗಳಲ್ಲಿ, ಬೆಂಗಳೂರಿಗೆ ಮುಂದೈತೆ ಮಾರಿ ಹಬ್ಬ. ಜನಜೀವನ ಕಷ್ಟ ಅಂತ ರಿಪೋರ್ಟ್ಗಳು ಹೇಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಅರ್ಥಶಾಸ್ತ್ರ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ನೀಡಿರುವಂಥ ರಿಪೋರ್ಟ್ ಇದು. ಹಾಗೆಯೇ 2025ರಿಂದ 26ರಲ್ಲಿ 1.93% ಜನಸಂಖ್ಯೆ ನಮ್ಮ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ. ಇದು 2031ರ ವೇಳೆಗೆ 1.5 ಕೋಟಿ ದಾಟುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಬೆಂಗಳೂರು ಇದೇ ರೀತಿಯಲ್ಲಿ ಬೆಳೀತಾ ಹೋದರೆ ಸಮಸ್ಯೆಗಳು ಏನೆಲ್ಲ ಆಗಬಹುದು? 2025 ಮತ್ತು 26ರ ಅವಧಿಯಲ್ಲಿ 1.93% ಬೆಳವಣಿಗೆ ಆಗಿದೆ. ವೈವಿಧ್ಯಮಯ ಉದ್ಯೋಗ ಪರಿಣಾಮ, ವಲಸೆಯ ಆಕರ್ಷಣೆ. 2021ರಲ್ಲಿ 18.2ರಿಂದ 2031ರಲ್ಲಿ 20.7ಕ್ಕೆ ಏರಿಕೆ ಆಗ್ತಾ ಇದೆ. ಈ ನಂಬರ್ಸ್ಗಳು ನಿಜಕ್ಕೂ ಕೂಡ ಆಘಾತಕಾರಿ. ನಗರದ ಪರಿಸರ ಹಾಗೆಯೇ ಮೂಲಭೂತ ಸೌಕರ್ಯ ಇದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಭವಿಷ್ಯದ ದಿನಗಳಲ್ಲಿ ಕಷ್ಟ ಎನ್ನಲಾಗ್ತಾ ಇದೆ. ಹಾಗೆಯೇ ರಾಜಧಾನಿಯ ಗಡಿಗಳ ವ್ಯಾಪ್ತಿಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಗಮನಿಸಬೇಕಾದಂಥ ವಿಚಾರ. ಹೀಗೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಮುಂದೆ ಏನೆಲ್ಲ ತೊಂದರೆಗಳಾಗುತ್ತೆ? ಯಾಕಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನ ಗಡಿ ವ್ಯಾಪ್ತಿಯನ್ನು ಎಲ್ಲಿ ತನಕ ವಿಸ್ತರಣೆ ಮಾಡ್ತಾರೆ ನೀವು ಕೂಡ ಗಮನಿಸಿದ್ರಿ. ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳು ಅಥವಾ ಅಕ್ಕಪಕ್ಕದ ಊರುಗಳು ಈಗ ಬೆಂಗಳೂರು ವ್ಯಾಪ್ತಿಗೆ ಬರ್ತಾ ಇರುವಂಥದ್ದು. ರಾಮನಗರ ಆಗಿರ್ಬೋದು, ಈ ಕಡೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳು ಬೆಂಗಳೂರಿನ ವ್ಯಾಪ್ತಿಗೆ ಬರ್ತಾ ಇರುವಂಥದ್ದು. ಬರೀ ಬೆಂಗಳೂರನ್ನೇ ಕೇಂದ್ರೀಕರಿಸಿ ಸರ್ಕಾರಗಳು ಯೋಜನೆಗಳನ್ನು ಜಾರಿಗೆ ತಂದರೆ ಟೈರ್ 2 ಸಿಟಿಗಳ ಕಥೆ ಏನು? ಹಾಗಾದ್ರೆ ನಿಜಕ್ಕೂ ಕೂಡ ಆತಂಕ, ಆಘಾತಕಾರಿ ವಿಚಾರ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮನಃಶಾಸ್ತ್ರಜ್ಞರಾಗಿರುವಂಥ ಶಿವಾನಂದ್ ನಾಯಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾಜಿಕ ಹೋರಾಟಗಾರರಾಗಿರುವಂಥ ಸುನಿಲ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಿಲ್ ಅವರೇ, ಈ ಅಂಕಿ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ 2031ರ ವೇಳೆಗೆ 1.5 ಕೋಟಿ ಜನಸಂಖ್ಯೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತಂಕ. ಈಗಲೇ ಜನ ಜಾಸ್ತಿ ಆಗಿದ್ದಾರೆ, ಇನ್ನು ಮುಂದೆ ಹೇಗೆ ಅಂತ ಹೇಳಿ? ಈಗಾಗಲೇ ಎಲ್ಲರೂ ತಿಳಿಸಿರೋ ಪ್ರಕಾರ ಇನ್ನೇನು ಗಡಿ ಭಾಗದಲ್ಲಿ ಇದೀವಿ ನಾವು. 1 ಕೋಟಿ ಜನಸಂಖ್ಯೆ ದಾಟಿದೆ ಹತ್ತತ್ರ. ಇನ್ನು ಕೇವಲ ದಿನಮಾನಗಳಲ್ಲಿ ಅಥವಾ ವರ್ಷಗಳಲ್ಲಿ ನೀವು ಹೇಳ್ದಂಗೆ ಈ ಸಮೀಕ್ಷೆ ಸುಳ್ಳಲ್ಲ, ನಿಜ ಅಂತಲೇ ಹೇಳ್ಬೋದು. ಯಾಕೆಂದರೆ ದಿನ ಬೆಳಗ್ಗೆ ಏನು ನಾವು ರಾತ್ರಿ 11:30ಯಿಂದ ಮುಂಜಾನೆ 8-9 ಗಂಟೆ ತನಕ ನಾವು ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು, ಏರ್ಪೋರ್ಟ್ಗಳಲ್ಲಿ ನೋಡ್ಬೋದು, ಅಥವಾ ಹೊರ ರಾಜ್ಯದ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ಬೋದು. ಹಲವಾರು ಜನಗಳು ಒಂದು ರಾಜ್ಯದಿಂದ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಹೆಚ್ಚಿನ ಜನಸಂಖ್ಯೆ ಆಗಿದೆ. ಈಗ ಆಲ್ರೆಡಿ ನೀವು ತಿಳಿದಿರೋ ಪ್ರಕಾರ
ಇಲ್ಲಿನ ಒಂದು ಪರಿಸ್ಥಿತಿ ಹೆಚ್ಚಿನ ಜನಸಂಖ್ಯೆ ಆಗಿರೋದ್ರಿಂದ ಹೊರ ಗಡಿ ಭಾಗದ ಜನರಾಗಿರ್ಬೋದು ಅಥವಾ ಹೊರ ರಾಜ್ಯದ ಜನರಾಗಿರ್ಬೋದು, ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ತಾನೇ ಏನು ಮಾಡೋದಿದೆ. ಇಲ್ಲಿರೋರಿಗೆ ಇವತ್ತು ನಿರುದ್ಯೋಗ ಸಮಸ್ಯೆ, ಮತ್ತೆ ಈಗ ಈ ಆಲ್ರೆಡಿ ಬಾಡಿಗೆಗಳಂತೂ ಗಗನಕ್ಕೆ ಏರ್ಬಿಟ್ಟಿದೆ. ನಿಜ. ಆ ಬೇಸಿಕ್ ಥಿಂಗ್ಸ್ ಅಂದರೆ ಕುಡಿಯೋ ನೀರಾಗಿರ್ಬೋದು, ಅಥವಾ ಈ ಏನು ಸರ್ಕಾರಗಳ ಯೋಜನೆಗಳಿದೆ, ಹಸ್ದವ್ರಿಗೆ ಅನ್ನ, ಇನ್ನೊಂದು ಮತ್ತೊಂದು, ಎಷ್ಟು ಜನಕ್ಕೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ? ಮೂಲತಃ ಇಲ್ಲಿಯವರಿಗೆ ಇವತ್ತು ತುಂಬಾ ತೊಂದರೆಗೊಳಗಾಗಿದ್ದಾರೆ. ಇನ್ನು ಹೊರಗಡೆಯವರೆಲ್ಲ ಬಂದಾಗ ಹೆಚ್ಚಿನ ಜನಸಂಖ್ಯೆ ಆಯಿತು. ಈಗ ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಜನಸಂಖ್ಯೆನೇ ಈಗ 6 ಕೋಟಿ ದಾಟ್ತು ಅಂತ ಹೇಳಿ ಆಲ್ರೆಡಿ ಮಾಹಿತಿ ಇದೆ. ಈಗ ಅದು ಬಿಟ್ರೆ ಹೆಚ್ಚಿನ ಒಂದು ವರದಿ ಪ್ರಕಾರ ಇವತ್ತಿಗೆ ನಾವು ನೋಡಿರೋ ಪ್ರಕಾರ, ಇವತ್ತಿನ ಒಂದು ನಮ್ಮೇನು ವರದಿಗಾರರ ಪ್ರಕಾರ 6,80,00,000 ಜನಸಂಖ್ಯೆ ದಾಟ್ತು. ಹತ್ತತ್ರ 7ರ ಗಡಿ ಭಾಗದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ನಿರೀಕ್ಷೆ ಪ್ರಕಾರ. ಈಗ ಆಲ್ರೆಡಿ ಕೆಲವೊಂದು ಹಾಡುಗಳಲ್ಲಿ, ಭಾಷಣಗಳಲ್ಲಿ 7 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥದ್ದು ನಮ್ಮ ಕರ್ನಾಟಕ ಅಂತೇಳಿ ಬೀಗ್ತಿದ್ದಾರೆ ನಮ್ಮ ಪ್ರಜಾಪ್ರಭುತ್ವದ ನಾಯಕರು. ಇಂಥವ್ರದೆಲ್ಲ ಬಾಡು ಬರೀ ಬಾಯಿ ಮಾತಿಗಷ್ಟೇ ಇವರೆಲ್ಲ ಹೇಳ್ತಾ ಇರೋದಾದ್ರೆ ಜನಸಂಖ್ಯೆಗೆ ಏನ್ ಮಾಡಬೇಕು, ಏನು ಮೂಲತಃ ಕೊಡಬೇಕು, ಒಂದು ಯಾವುದೇ ಮಾಹಿತಿ ಇಲ್ಲ, ಪ್ರೀ ಪ್ಲಾನ್ಡ್ ಇಲ್ಲ. ಈ ಗ್ರೇಟರ್ ಬೆಂಗಳೂರು ಅಂತ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ನಗರದಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಕೂಡ ಸರಿ ಇಲ್ಲ. ಅದು ಮತ್ತೆ ರಸ್ತೆಗಳು, ಎಸ್ಪೆಷಲಿ ಸಾರಿಗೆ ವ್ಯವಸ್ಥೆ ಸರಿ ಇದ್ರೂ ಆ ರಸ್ತೆಗಳಿಗೆ ಇಳಿದ್ರೆ ಯಾರ ಪ್ರಾಣ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. 1.5 ಅಡಿ 2 ಅಡಿ ಗುಂಡಿಗಳಿದೆ, ಚೇಂಬರ್ಗಳು ಬಾಯಿ ತೆರೆದು ಕೂತಿದೆ. ಮಳೆಗಾಲಕ್ಕೆ ಆಗಿದ್ರೆ ಮಳೆ ಬಂದಾಗಂತೂ ರೋಡ್ ಇಳಿಯೋದು ಸರಿನೇ ಅಲ್ಲ ಅಂತೇಳಿ ಎಷ್ಟೋ ಜನ ಡಿಸೈಡ್ ಮಾಡಿ ಕೂತ್ಬಿಟ್ಟಿದ್ದಾರೆ. ಶಿವಾನಂದ್ ಸರ್, ಗಮನಿಸ್ತಾ ಇದ್ರಿ ಎಷ್ಟೆಲ್ಲ ಜನಸಂಖ್ಯೆ ಆಗಬಹುದು 2031ರ ವೇಳೆಗೆ ಅಂತೇಳಿ. ಬಟ್ ನಮ್ಮ ಸಿಲಿಕಾನ್ ಸಿಟಿ, ರಾಜ್ಯ ರಾಜಧಾನಿ ಬೆಂಗಳೂರು ಯಾಕೆ ಸರ್ ಜನರನ್ನ ಇಷ್ಟರ ಮಟ್ಟಿಗೆ ಆಕರ್ಷಿಸುತ್ತೆ ಅಂತ ಹೇಳಿ? ಮೊಟ್ಟ ಮೊದಲನೇದಾಗಿ ವೀಕ್ಷಕರಿಗೆಲ್ಲ ದೀಪಾವಳಿ ಶುಭಾಶಯ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಚರ್ಚೆ ಬಹಳ ಇಂಟ್ರೆಸ್ಟಿಂಗ್ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದರೆ, ಬೆಂಗಳೂರು ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯನೂ ಹೌದು. ನಾವು ಬೆಂಗಳೂರನ್ನು ಬೆಳೆಸಬೇಕು. ಏನಕ್ಕೆ ಬೆಳೆಸಬೇಕು? ಆವಾಗಲೇ ನಮಗೆ ಬೆಂಗಳೂರಿನಲ್ಲಿ ಉದ್ಯೋಗಾವಕಾಶಗಳಿರಬಹುದು, ಇಂಡಸ್ಟ್ರಿ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಯಾವುದೇ ನಾವು ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಬೆಂಗಳೂರು ಮಾತ್ರ ಅಲ್ಲ, ಇವನ್ ಟೈರ್ 2 ಸಿಟಿಗಳಲ್ಲೂ ಕೂಡ ಬೆಳವಣಿಗೆ ಕಾಣ್ತಾ ಇದ್ದೀವಿ. ಆದರೆ ಬೆಂಗಳೂರಿನ ಏನು ನಾಗಾಲೋಟ ಇದೆ, ಇದು ಬಹುಶಃ ಇವಾಗ ನಿಲ್ಲಿಸೋವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂತ ಹೇಳಿದರೆ, ಇಲ್ಲಿನ ವೆದರ್ ಇರಬಹುದು, ನಾವು ಎಷ್ಟೇ ಕಂಪ್ಲೇಂಟ್ ಹೇಳಿದ್ರು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಸಿಟಿಗಳಿಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ನೋಡಿದಾಗ ಇಲ್ಲಿ ಸ್ವಲ್ಪ ಇನ್ನೂ ಬೆಟರ್ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಅದರಿಂದಾಗಿ ನ್ಯಾಚುರಲ್ ಆಗಿ ಹೊರ ರಾಜ್ಯಗಳಿಂದ ಇಲ್ಲಿ ಬರೋದು ಕೂಡ ಸಾಮಾನ್ಯ ಆಗಿದೆ. ಮತ್ತು ಇಲ್ಲಿ ಉದ್ಯೋಗ ಸಿಕ್ಕೇ ಬರಬೇಕು ಅಂತಿಲ್ಲ, ಉದ್ಯೋಗ ಸಿಗಬಹುದು ಅಂತ ಆಶಯ ಇಟ್ಕೊಂಡು ಬರೋರು ಸಾಕಷ್ಟು ಜನ ಇರ್ತಾರೆ. ಸೊ ಈ 2 ಕ್ಯಾಟಗರಿ ಇರೋದ್ರಿಂದ ಖಂಡಿತವಾಗಲೂ ಇಲ್ಲಿನ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಇದ್ರ ಮೇಲೆ ಪ್ರೆಷರ್ ಬೀಳೋದಂತೂ ಗ್ಯಾರಂಟಿ. ಯಾಕೆಂತ ಹೇಳಿದ್ರೆ, ಆ ಜನಸಂಖ್ಯೆಯನ್ನು ತಗೊಳ್ಳೋವಂಥ ಏನು ಕೆಪಾಸಿಟಿ ಇದೆ ನಾವು ಅದನ್ನು ಬೆಳೆಸ್ಕೊಂಡಿಲ್ಲ. ಯಾಕೆಂದರೆ ಇದಕ್ಕೆ ಸರ್ಕಾರ ಬಹುಶಃ ನೇರವಾಗಿ ಜವಾಬ್ದಾರಿ ತಗೋಬೇಕಾಗತ್ತೆ. ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇರ್ಬೋದು ಸರ್ಕಾರ ಮಾಡುತ್ತೆ, ಯಾವುದೇ ಒಂದು ಪ್ರಾಜೆಕ್ಟ್ ಇರ್ಬೋದು ಸರ್ಕಾರದ ಗಮನಕ್ಕೆ ತಂದ ಮೇಲೇ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಮತ್ತು ಅದೇನು ಓವರ್ನೈಟ್ ಬಂದುಬಿಡೋದಿಲ್ಲ, ಅಂದರೆ ಇವತ್ತಿದ್ದೇನು ನಾಳೆ ಸೃಷ್ಟಿ ಆಗೋದಿಲ್ಲ. ಅಂದಮೇಲೆ ಸರ್ಕಾರಕ್ಕೆ ಒಂದು ಅಂದಾಜಿರುತ್ತೆ, ನಾವು ಎಷ್ಟು ಬೆಳಿಬಹುದು, ಯಾವ ರೀತಿ. ಈ ಅಂಕಿಅಂಶಗಳು ಕೂಡ ಇದಕ್ಕೋಸ್ಕರನೇ ಬರ್ತವೆ. ಅಂದರೆ ಸರ್ಕಾರಕ್ಕೆ ತಯಾರಾಗೋದಕ್ಕೆ ಸಾಕಷ್ಟು ಕಾಲಾವಕಾಶನೂ ಇರುತ್ತೆ, ಒಂದು ರೂಪುರೇಷೆ ಮಾಡ್ಕೊಳ್ಳೋದಕ್ಕೆ ಐಡಿಯಾನೂ ಇರುತ್ತೆ. ಅಂದರೆ ಇಷ್ಟು ಜನ ಬರ್ಬೋದು, ಈ ರೀತಿ ಬೆಳಿಬೋದು ಅಂತ ಹೇಳಿದಾಗ ಅದಕ್ಕೆ ತಕ್ಕನಾದಂಥ ಒಂದು ಸೌಕರ್ಯಗಳನ್ನು ಕಲ್ಪಿಸ್ಕೊಡುವಂಥದ್ದು, ಪ್ಲ್ಯಾನಿಂಗ್ ಮಾಡೋದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಇನ್ನೊಂದು ರೀತಿಯಿಂದ ನೋಡಿದಾಗ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ಯಾಕೆಂತ ಹೇಳಿದರೆ, ಒಂದು ಫ್ಯಾಕ್ಟರು ಯಾವಾಗ ಹೊರ ರಾಜ್ಯಗಳಿರಬಹುದು, ನಮ್ಮದೇ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ಬರೋರು ಇರಬಹುದು, ಉದ್ಯೋಗಕ್ಕೆ ಅರ್ಸ್ಕೊಂಡು ಬರ್ತಾರೆ, ಸಿಗತ್ತೋ ಸಿಗಲ್ಲ ಹೇಳೋಕ್ಕಾಗಲ್ಲ. ಯಾವಾಗ ಉದ್ಯೋಗ ಸಿಗೋದಿಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ, ಅಂಥ ಟೈಮಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗೋದಂತೂ ನಾವು ಖಂಡಿತವಾಗ್ಲೂ ನೋಡ್ತೀವಿ. ಸೊ ಮಾನಸಿಕವಾಗಿ ಜನಗಳ ಮೇಲೆ ನೇರವಾದ ಪರಿಣಾಮ ಇದು ಬೀರುತ್ತೆ. ಯಾವಾಗ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ, ನ್ಯಾಚುರಲಿ ಸೇಫ್ಟಿ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗುತ್ತೆ. ಮತ್ತು ಬರೀ ಕಳ್ಳತನ ಇಂಥದ್ದು ಮಾತ್ರ ಅಲ್ಲ, ಕೊಲೆ ಇರಬಹುದು, ದರೋಡೆಗಳಿರಬಹುದು, ಬೇರೆ ರೀತಿಯಾದಂಥ ಕ್ರೈಮ್ ಆ್ಯಕ್ಟಿವಿಟೀಸ್ ಕೂಡ ದೊಡ್ಡ ಊರುಗಳಲ್ಲಿ ಸರ್ವೇ ಸಾಮಾನ್ಯ. ಆದ್ದರಿಂದ ಬಹುಶಃ ಇಲ್ಲಿ ಬರೀ ಮೂಲಭೂತ ಸೌಕರ್ಯದಲ್ಲಿ ರಸ್ತೆ ನೀರು ಮಾತ್ರ ಬರೋದಿಲ್ಲ, ಹಾಗೆಯೇ ಸೇಫ್ಟಿ ವ್ಯವಸ್ಥೆ ಕೂಡ ಅಷ್ಟೇ ವೇಗವಾಗಿ ಬೆಳೆಯೋದು ತುಂಬ ಅವಶ್ಯಕ ಅಂತ ನಾವು
ತಿಳ್ಕೊಬೇಕಾಗತ್ತೆ ಇಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮ ಪೊಲೀಸ್ ಫೋರ್ಸು ಎಷ್ಟರ ಮಟ್ಟಿಗೆ ರೆಡಿ ಇದೆ. ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲೇ ಸಾಕಷ್ಟು ವೈಫಲ್ಯಗಳನ್ನು ನೋಡಿದ್ದೀವಿ. ಅಂಥ ಸನ್ನಿವೇಶದಲ್ಲಿ ಬಹುಶಃ ಈ ಬೆಳವಣಿಗೆಗೆ ಸರ್ಕಾರ ಟೊಂಕ ಕಟ್ಟಬೇಕಾಗಿದ್ದು ತುಂಬ ಇಂಪಾರ್ಟೆಂಟು. ಹಾಗೆಯೇ ಬೇರೆ ಬೇರೆ ಸೌಕರ್ಯಗಳ ಜೊತೆಯಲ್ಲಿ ಆರೋಗ್ಯ ಬಹಳ ಮುಖ್ಯವಾದ್ದು. ಇಲ್ಲಿ ಆರೋಗ್ಯ ಅಂತ ಹೇಳಿದಾಗ ದೈಹಿಕ ಇರಬಹುದು, ಮಾನಸಿಕ ಇರಬಹುದು, ಎರಡರ ಬಗ್ಗೆ ಕೂಡ ಗಮನ ಕೊಡೋದು ತುಂಬ ಮುಖ್ಯ ಅನ್ನೋದು ನನ್ನ ಅನಿಸಿಕೆ ಇದೆ. ಎಸ್, ಸುನಿಲ್ ಅವರೇ, ಸರ್ ಕೂಡ ಹೇಳ್ತಾ ಇದ್ರು ಏನೆಲ್ಲ ಸಮಸ್ಯೆಗಳಾಗಬಹುದು ಮುಂದಿನ ಹಂತದಲ್ಲಿ ಅಂಥೇಳಿ. ಸರ್ಕಾರಕ್ಕೂ ಕೂಡ ಈಗ ಒಂದು ಆಲೋಚನೆ ಇರಬೇಕು. ಒಂದು IT ಪಾರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ಗಳು ಇರ್ತಾರೆ ಎನ್ನುವಂಥ ಮಾಹಿತಿ ಸರ್ಕಾರಕ್ಕೆ ಮುಂಚಿತವಾಗಿರುತ್ತೆ. ಅಲ್ಲಿಗೆ ಅವರಿಗೆ ಕೊಡಬೇಕಾದಂಥ ಮೂಲ ಸೌಕರ್ಯ, ಅವರಿಗೆ ಉಳ್ಕೊಳ್ಳೋಕೆ ಜಾಗ, ಓಡಾಡೋಕೆ ವಾಹನಗಳು, ಹೋಗೋಕೆ ರಸ್ತೆ, ಹೀಗೆ ಕುಡಿಯೋಕೆ ನೀರು, ಇದೆಲ್ಲದರ ಪ್ಲಾನ್ಗಳು ಸರ್ಕಾರಕ್ಕೆ ಬೇಕಾಗುತ್ತೆ. ಬಟ್ ಈ ಯೋಚನೆ ಇಲ್ಲದೆ ಸರ್ಕಾರ ಇಂಥ ನಿರ್ಧಾರಗಳನ್ನು ಕೈಗೊಳ್ತಾ ಇದೆಯಾ ಹೇಗೆ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೂಲತಃ ಹೋರಾಟಗಾರನಾಗಕ್ಕಿಂತ ಮುಂಚೆ ನಾನೊಬ್ಬ ಸಾಫ್ಟ್ವೇರ್ ಉದ್ಯಮಿ. ಓಕೆ, ಮೂಲ ಸಾಫ್ಟ್ವೇರ್ ಇಂಜಿನಿಯರು. ಹೀಗಾಗಿ ನಾವು ಹಲವಾರು ಕಂಪ್ನಿಗಳ ಜೊತೆ ಒಡನಾಟಗಳನ್ನು ಇಟ್ಕೊಂಡು ಅಲ್ಲಿನ ವಾತಾವರಣಗಳಿಟ್ಕೊಂಡು ಅಲ್ಲಿ ಈಗ ಆಲ್ರೆಡಿ ಏನಾಗಿದೆ ಅಂತಂದರೆ 80% ಭಾಗ ಹೊರ ರಾಜ್ಯದವ್ರೆ. ಓಕೆ, ಅವರುಗಳ ಸೇಫ್ಟಿ ವಿಚಾರ ಅಂತ ಕೇಳ್ಪಟ್ರೆ ನಮ್ಮಲ್ಲಿ ಅದಕ್ಕೆ ಅಸಾಧ್ಯ. ಯಾಕೆಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಈ ಚಟಾಧಾರಿತ ವಿಷಯಗಳೇನೇನಿದೆ ಅದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಅವರಿಗೆ ಅವರ ಭಾಷೆ, ಅವ್ರು ಇನ್ನೊಂದು ಮತ್ತೊಂದು ಅನ್ನೋ ವಿಚಾರದಕ್ಕಿಂತ ಅವ್ರ ನಾಡು ಎಲ್ಲಿಂದ ಬಂದಿದ್ದೀವಿ ಏನು. ಈಗ ತಾನೇ ಬರಬೇಕಾದ್ರೂ ನಾನು ಎಷ್ಟೋ ಜನ ಯುವಕರನ್ನ ಮಾತಾಡ್ಸ್ಕೊತಾನೆ ಬಂದೆ. ಏನ್ರಪ್ಪ ಯಾವ ಊರು ಏನಂತ, ನಮ್ದು ಆಂಧ್ರ ಪ್ರದೇಶ. ಏನಕ್ಕೆ ಬಂದಿದ್ರೆ ಇಲ್ಲಿಗೆ? ಉದ್ಯೋಗಕ್ಕಾಗಿ ಬಂದಿದ್ದೀವಿ. ಸಿಕ್ಕಿದೆಯಾ ಕೆಲಸ? ಸಿಕ್ಕಿದೆ. ಎಷ್ಟು ತಿಂಗಳಿಂದ ಆಯಿತು? ಒಂದು 3 ತಿಂಗಳಾಯ್ತು. ಎಷ್ಟು ತಿಂಗಳಿಂದ ಬಂದಿದ್ರಿ? 6 ತಿಂಗಳಿಂದ ಅಂತ ಕತೆ ಹೇಳು. ನೋಡಿ, 3 ತಿಂಗಳು ಗ್ಯಾಪಲ್ಲಿ ಅವ್ರು ಏನು ಬೇಕೋ ಹೇಳೋರು. ಶಿವಾನಂದ್ ಸರ್ ಹೇಳ್ದಂಗೆ ಅವ್ರ ಸೇಫ್ಟಿ ಇಂಪಾರ್ಟೆಂಟ್. ಒಂದು ಇಲ್ಲಿ ಸೇಫ್ಟಿ ವ್ಯವಸ್ಥೆ ಅಂತ ಬಂದ್ರೆ ಈಗ ಬಿಹಾರಿಂದ ಬರ್ತಿದ್ದಾರೆ, ಹೊರ ರಾಜ್ಯದಿಂದ ಹಲವಾರು ರಾಜ್ಯಗಳಿಂದ ಬರ್ತಿದ್ದಾರೆ. ಸರ್, ಬರ್ಬೇಕಾದ್ರೆ ಅವರು ಕಪಿಚೇಷ್ಟೆ ಮಾಡ್ಕೊಂಡೇ ಬರೋದು. ಏನಾದ್ರೂ ಒಂದು ತಗೊಂಡೇ ಬರ್ತಾರೆ ಕೈನಲ್ಲಿ. ಅದನ್ನ ಇಲ್ಲಿ 1 to 2 ಮಾರ್ತಾರೆ. ಅದು ಅಲ್ಲಿಂದ ಏನಾಗ್ತದೆ, ಬೇರೆ ರೀತಿ ಅಪಾದಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲಿರೋ ವಾತಾವರಣನೂ ಕೂಡ ಕೆಡಿಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಅಲ್ಲೊಂದು ಏನು ಸೇಫ್ಟಿನೇ ಇಲ್ಲ. ಬರ್ತಕ್ಕಂಥ ಟ್ರೈನಲ್ಲಿ ಬರ್ತಾರೋ ಬೇರೆದ್ರಲ್ಲಿ ಬರ್ತಾರೋ ಅವ್ರು ಹೋಗೋ ರಾಯಲ್ಟಿ ನೋಡಬೇಕು. ನಮ್ಮವರು ಆಟೋ ಹತ್ಲಿಕ್ಕೂ ಕೂಡ ಇವತ್ತು ಯೋಚನೆ ಮಾಡ್ತಿದ್ದಾರೆ. ಯಾವುದೋ ಒಂದು ಜಿಲ್ಲೆಯಿಂದ ಬಂದವ್ರು ಪಾಪ, ಅಯ್ಯೋ ಆಟೋದಲ್ಲಿ ಹೋದ್ರೆ ಅಷ್ಟಾಗುತ್ತೆ, ಮೆಟ್ರೋದಲ್ಲಿ ಹೋದ್ರೆ ಇಷ್ಟಾಗುತ್ತೆ, ಬಸ್ಸಲ್ಲಿ ಹೋಗ್ಬಿಡೋಣ, ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಯಾಕೆಂದ್ರೆ ಸಮಥಿಂಗ್ ಟು ಹ್ಯಾಪನ್, ಯಾಕಂದ್ರೆ ಇರೋ ದುಡ್ಡನ್ನ ಖರ್ಚು ವೆಚ್ಚಗಳಿಗೆ ನೋಡ್ಕೋಬೇಕಾಗತ್ತೆ ಅಂತೇಳಿ. ಇವ್ರು ಬರೋ ಅಂಥವ್ರು ರಾಯಲ್ ಆಗಿ AC ಕಾರೇ ಆಗಬೇಕು, ಓಲಾ ಊಬರೇ ಆಗಬೇಕು, ಏನೋ ರಾಯಲ್ಟಿ ನೋಡ್ಬೇಕು ಅವರು. ಆ ಥರ ಎಲ್ಲೋ ಒಂದ್ ಕಡೆ ಸೇಫ್ಟಿನೂ ಕೂಡ ಬಹಳ ಇಂಪಾರ್ಟೆಂಟ್. ಈ ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತಂತಂದ್ರೆ ಇವರು ಹೊರ ದೇಶದಿಂದ ಬಂದಿದ್ದಾರೆ ಅನ್ನೋ ಮಾತ್ರಕ್ಕೆ ಎಲ್ಲ ಎನ್ಕ್ವೈರಿಗಳು ನಡೀತಾ ಇರುತ್ತೆ ಎಲ್ಲಿ ಏರ್ಪೋರ್ಟ್ಗಳಲ್ಲಿ. ಅದೇ ತರ ಹೊರ ರಾಜ್ಯದಿಂದ ಬರೋವಂಥವ್ರನ್ನ ಒಂದ್ ಸ್ವಲ್ಪ ಅಚ್ಚುಕಟ್ಟಾಗಿ ಅವ್ರು ಏನೇನ್ ತರ್ತಾ ಇದ್ದಾರೆ, ಬರ್ಬೇಕಾದ್ರೆ ಅವ್ರ ಕೈಯಲ್ಲಿ ಅಸ್ತ್ರಗಳಿರ್ತದೆ. ಯಾಕಂದ್ರೆ ಅವ್ರ ಸೇಫ್ಟಿ ನೋಡ್ಕೋತಾರೆ. ಅವ್ರು ಏಕ್ದಮ್ ಹೊಡಿಯೋದೇ ಅವ್ರ ಕೆಲ್ಸ. ಯಾರು ಹಿಂದೆ ಮುಂದೆ ನೋಡಲ್ಲ, ಏಕ್ದಮ್ ಕೈ ಮಾಡೋದಷ್ಟೇ ಏನಾದ್ರು ಮಾತಾಡ್ಸಿದ್ರೆ. ಆಮೇಲೆ ಏನೇನೋ ಚಟಗಳು ಸರ್, ಒಂದೊಂದಲ್ಲ ಅವ್ರದ್ದು. ಈ ರೀತಿ ನಾಳೆ ದಿನ ಯಾರು ಹೊಣೆ? ಇದಕ್ಕೆ ಸರ್ಕಾರ ಈಗ ನಮ್ಮ ತಜ್ಞರು ಹೇಳಿರೋ ಪ್ರಕಾರ ಏನೋ ಒಂದು ಅನಾಹುತ ಆಯ್ತು, ಅದಕ್ಕೆ ಎಲ್ಲ ಒಂದು ಇದಕ್ಕೂ ಶನೇಶ್ವರನೇ ಕಾರಣ ಅಂದಂಗೆ ಪೊಲೀಸರನ್ನೇ ನಾವು ಅಪಾದ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸೇಫ್ಟಿ ಕೊಟ್ಟಿಲ್ಲ ಅಂತ ಹೇಳೋದಕ್ಕಾಗಲ್ಲ. ನಮ್ ಜವಾಬ್ದಾರಿನೂ ನಾವು ನಮ್ ಕೈನಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇನ್ನ ಸಜ್ಜಾಗಬೇಕು ಸರ್. ಹೆಚ್ಚಿನ ಒಂದು ಏನೋ ವ್ಯವಸ್ಥೆ ಬೇಕು, ಶಿಸ್ತು ಬೇಕು. ಈಗ ನಗರ ಅಂತಂತಂದ್ರೆ ಇವತ್ತು ಹೊರಗಡೆ ಕಾಲಿಕ್ಬೇಕು ಅಂತಂದ್ರೆ ಹೆಣ್ಮಕ್ಳು ಎದುರ್ತಿದ್ದಾರೆ, ನಮ್ಮ ಹೆಣ್ಮಕ್ಳು ಎದುರ್ತಿದ್ದಾರೆ. ಯಾಕಂದ್ರೆ ಅವರು ಸೇಫ್ಟಿ ಇಲ್ಲ. ಯಾರಾದ್ರೂ ಒಬ್ರು ಜೊತೆಲಿ ಬನ್ನಿ, ನನ್ಗಿಂತ ಜಾಗದಲ್ಲಿ ಏನೋ ಒಂದ್ ಸಿಗುತ್ತೆ ಅದು ತಗೋಬೇಕು ಅನ್ನೋ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇದೇ ಒಂದ್ 7-8 ವರ್ಷದಿಂದ ಆರಾಮ ಬೆಂಗಳೂರು ಅಡ್ಡಾಡ್ಕೊಂಡ್ ಬರ್ತಾ ಇದ್ರು ಕೆಲವೊಂದು ಹೆಣ್ಮಕ್ಳುಗಳು. ಇವತ್ತು ಅವ್ರ ಜೊತೆಲಿ ಯಾರಾದ್ರೂ ಒಬ್ರಿಬ್ರು ಹೋಗ್ಲೇಬೇಕು. ಕಾರಣ ಯಾಕೆ ಹೇಳಿ? ಸೇಫ್ಟಿ. ಆ ಭಾಷೆ ಬರಲ್ಲ ನಮ್ಗೆ, ಅವ್ರ ಜೊತೆ ಏನ್ ಬರಲ್ಲ. ಈಗ ಒಂದು ಅವಿನೂರೊಳಗೆ ಹೋಗ್ತೀರಾ ಸರ್, ಅಲ್ಲಿ ಕನ್ನಡದವರೇ ಇಲ್ಲ ಸರ್. ಖಂಡಿತ ಅವ್ರು ಹೇಳಿದ ಭಾಷೆನಲ್ಲೇ ನಾವೇನ್ ಮಾಡ್ಬೇಕು, ಕಮ್ಯುನಿಕೇಶನ್ ಮಾಡ್ಬೇಕು. ಬೇರೆ ಒಂದು ಚಾಮರಾಜಪೇಟೆ ಹೋಗ್ತೀರಾ ಅಥವಾ ಇನ್ನೊಂದ್ ಕಡೆ ಹೋಗ್ತೀರಾ, ಎಲ್ಲ ಅವರೇ ಮಾರ್ವಾಡಿಗಳೇ, ಎಲ್ಲ ಬಿಹಾರಿಗಳೇ. ಇವತ್ತು ತಳ್ಳೋ ಗಾಡಿನಲ್ಲೂ ಕೂಡ ಅವರೇ ಇದ್ದಾರೆ. ತಳ್ಳೋ ಗಾಡಿ ಅಂದ್ರೆ ತರಕಾರಿ ಮಾರೋರು, ಶೇವಿಂಗ್ ಶಾಪ್ ಅಂಗಡಿನೂ ಕೂಡ ಅವರೇ ಇಟ್ಕೊಂಡಿದ್ದಾರೆ. ಎಲ್ಲೋದ್ರು ನಮ್ಮವರು. ಯಾಕೆ? ಇರೋದನ್ನೆಲ್ಲ ಮಾರ್ಕೊಂಡು ಊರ್ ಬಿಟ್ಬಿಟ್ರ? ಇವತ್ ಕೆಲಸ ಉದ್ಯೋಗ ಸಮಸ್ಯೆ ನಮ್ಮಲ್ಲಿ ಕಾಡ್ತಾ ಇದೆ. ನಮ್ಮವ್ರಿಗೆ ಅಂದ್ರೆ ಮೂಲತಃ ಕರ್ನಾಟಕದವ್ರಿಗೆ, ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಇವತ್ತು. ಹೊರ ರಾಜ್ಯದವ್ರು ಬಂದು ಇಲ್ಲಿ ಏನ್ ಮಾಡೋದಿದೆ? ಇದು ಬಹಳ ದುರಂತ.
ಗಮನಿಸ್ತಾ ಇದ್ರಿ ವೀಕ್ಷಕರೇ, ವಲಸಿಗರ ಪ್ರಮಾಣ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದ್ದಂತೆ ಏನೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತೆ ಎನ್ನುವುದಾಗಿ ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ರು. ಸಿಲಿಕಾನ್ ಸಿಟಿ ಬೆಳೀತಾ ಇದೆ ನಿಜ, ಆದರೆ ಜನಸಂಖ್ಯೆ ಬೆಳವಣಿಗೆ ಆಗೋದ್ರಿಂದ ಉಂಟಾಗುವಂತ ಸಮಸ್ಯೆಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಸಮಸ್ಯೆಗಳನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು. ಹೆಚ್ಚಿದ ಉದ್ಯೋಗಾವಕಾಶಕ್ಕಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನತ್ತ ಜನ ವಲಸೆ ಬರ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದ ಜನರೇ ಆಗಿರಬಹುದು ಅಥವಾ ಹೊರ ರಾಜ್ಯದ ಜನರೇ ಆಗಿರಬಹುದು. ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅದೆಷ್ಟು ಜನ ಬದುಕು ಕಟ್ಟಿಕೊಡ್ಬೇಕು ಅಂತೇಳಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಶಿವಾನಂದ್ ನಾಯಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಎಲ್ಲರ ಮನಸ್ಥಿತಿಯಲ್ಲೂ ನಾನು ಕೆಲಸ ಮಾಡಿದರೆ ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು, ಆ ಮನಸ್ಥಿತಿ ಯಾಕೆ ಬರ್ತಾ ಇದೆ ಸರ್? ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ ಸರ್, ಈಗ ಬೇರೆ ಬೇರೆ ಉತ್ತರ ಭಾರತದವ್ರನ್ನ ತಗೊಳ್ಳೋಣ. ಅತಿ ಹೆಚ್ಚು ಹಿಂದಿ ಮಾತಾಡೋರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಅವರಿಗೆಲ್ಲ ಯಾಕೆ ಈ ಮೆಂಟಾಲಿಟಿ ಬಂದಿದೆ, ನಾನು ಕೆಲಸ ಮಾಡಿದರೆ ಬೆಂಗಳೂರಿನಲ್ಲೇ ಕೆಲಸ ಮಾಡಬೇಕು ಅಂಥೇಳಿ? ಇಲ್ಲಿ ಮತ್ತೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತ ಹೇಳಿದ್ರೆ, ಉದ್ಯೋಗದ ಅವಕಾಶಗಳು ಯಾವ ರೀತಿ ಇದ್ದಾವೆ. ಒಂದು IT ಸೆಕ್ಟರು. ನಮ್ಗೆ ಗೊತ್ತು, ಇವತ್ತು ಜಗತ್ತಿನಾದ್ಯಂತ IT ಅಂತ ಹೇಳಿದ್ರೆ ಬೆಂಗಳೂರು ಮುಂಚೂಣಿಯಲ್ಲಿದೆ. ನಾವು ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೂ ಕೂಡ ಇದಕ್ಕೆ ಹೇಳ್ತೀವಿ. ಮತ್ತು ಬಹುಶಃ ನಾವು ನಂಬರ್ಸ್ ಆಗಿ ನೋಡಿದಾಗ ಕೂಡ ಬಹುಶಃ ಇವತ್ತು ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿರೋಗಿಂತ ಹೆಚ್ಚಿನ ಉದ್ಯಮಿಗಳು ನಮ್ಮಲ್ಲಿದ್ದಾರೆ. ಇದ್ರ ಜೊತೆಯಲ್ಲಿ ಇವಾಗ ಎರಡು ಫ್ಯಾಕ್ಟರ್ಸ್ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಈ IT ಉದ್ಯೋಗ ತರುವಂಥ ದುಡ್ಡು ಏನಿದೆ ಮತ್ತು ಅವರು ಖರ್ಚು ಮಾಡುವಂಥ ರೀತಿ ಏನಿದೆ, ಇದು ಸಾಕಷ್ಟು ಇಲ್ಲಿ ಟರ್ನ್ ಓವರ್ ಅಂತ ಏನು ಹೇಳ್ತೀವಿ ನಾವು, ಉದ್ಯೋಗಾವಕಾಶನೂ ಆಗುತ್ತೆ, ಹಾಗೆಯೇ ಇತರ ಬೆಳವಣಿಗೆಗಳಿಗೆ ಕೂಡ ಕಾರಣ ಆಗುತ್ತೆ. ನಿಜ. ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಬಹುಶಃ ನಾವು ಈ IT ಪಾರ್ಕ್ ಏರಿಯಾ, ವೈಟ್ ಫೀಲ್ಡು, ವರ್ತೂರು ಆ ಕಡೆ ಒಂದು ರೌಂಡ್ ಹೊಡೆದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಬೇರೆ ಬೇರೆ ರೀತಿಯಾದಂಥ ಬಾರ್ಗಳು, ರೆಸ್ಟೋರೆಂಟ್ಗಳು, ಬೇರೆ ಬೇರೆಯಾದಂಥ ಏನು ಮೊದಲೆಲ್ಲ ಇವೆಲ್ಲ ಫಾರ್ಮ್ ಹೌಸ್ ಆಗಿದ್ದಿದ್ದು ಇವನ್ನೆಲ್ಲ ಐಷಾರಾಮಿ ಸೌಲಭ್ಯಗಳಾಗಿ ಪರಿವರ್ತಿಸಿದ್ದಾರೆ. ಅಂದಮೇಲೆ ಅಲ್ಲೂ ಕೂಡ ಉದ್ಯೋಗಾವಕಾಶ ಸಿಗ್ತಾ ಇದೆ. ಬಟ್ ಯಾರಿಗೆ ಸಿಗ್ತಾ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಭಾಷೆ ಬಹುಶಃ ಇಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಕನ್ನಡ ಬರೋದಿಲ್ಲ ಅಂದ ತಕ್ಷಣ ನಮ್ಮವರು ಹಿಂಜರಿತಾರೆ, ಅವರು ಕೂಡ ಅವರನ್ನು ಅಕೊಮೊಡೇಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಯಾಕೆಂದರೆ ಉತ್ತರ ಭಾರತದ ಏನು ಕಸ್ಟಮರ್ಸ್ ಬರ್ತಾರೆ ಅವರನ್ನು ಅಕೊಮೊಡೇಟ್ ಮಾಡೋದಕ್ಕೋಸ್ಕರ, ಅವರನ್ನು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಹಿಂದಿ ಬರೋರನ್ನೇ ಅವರು ತೆಗೆದುಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎರಡನೇದು, ಲೋವರ್ ಲೆವೆಲಲ್ಲಿ ಏನು ಇಮಿಗ್ರೇಷನ್ ನಡೆಯುತ್ತೆ, ಅಂದರೆ ಕೂಲಿ ಕೆಲಸಕ್ಕೆ ಬರುವಂಥವ್ರು. ನಾವು ಬರೀ ಹೊರ ರಾಜ್ಯಗಳು ಮಾತ್ರ ಅಲ್ಲ, ಹೊರ ದೇಶದಿಂದ, ಯಾಕಂದರೆ ಸಾಕಷ್ಟು ನಮಗೆ ಗೊತ್ತು ರೋಹಿಂಗಾಗಳು ಮತ್ತು ಬೇರೆ ವಲಸಿಗರು ಕೂಡ ನಮ್ಮ ಬೆಂಗಳೂರಲ್ಲಿ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಆದರೆ ಇದ್ರ ಬಗ್ಗೆ ಸರ್ಕಾರ ಹೆಚ್ಚಿನದೇನು ಕ್ರಮ ತಗೊಳ್ಳೋದು ಕಾಣುತ್ತಾ ಇಲ್ಲ ನಾವು. ಮತ್ತೆ ಈ ಕ್ಯಾಟಗರಿ ಏನಿದೆ ಇಲ್ಲಿ ಕ್ರೈಮ್ ರೇಟು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವರಿಗೆ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅನ್ನೋದು ಸಿಗೋದು ಕಷ್ಟ. ಅಂದರೆ ಇವರು ಕೂಲಿ ನಾಲಿ, ಪಾರ್ಟ್ ಟೈಮ್ ಕೆಲಸ, ಹೋಟೆಲು ಇದರೊಳಗೆ ಅಥವಾ ಬೇರೆ ಸಣ್ಣ ಪುಟ್ಟ ಏನು ಎರಾಂಡ್ಸ್ ಅಂತ ಹೇಳ್ತೀವಿ ನಾವು, ಅಂಥ ಕೆಲಸಗಳಲ್ಲಿ ಇವರು ತೊಡಗಿಸ್ಕೊಳ್ಳೋದು ಜಾಸ್ತಿ. ಸೊ ಅಲ್ಲಿ ಉದ್ಯೋಗಕ್ಕೆ ಭದ್ರತೆ ಇರೋದಿಲ್ಲ, ಅವರಿಗೆ ಆಶ್ರಯಕ್ಕೂ ಸರಿಯಾಗಿ ಇದಿರೋದಿಲ್ಲ. ಸೊ ನ್ಯಾಚುರಲಿ ಇಲ್ಲಿ ಅವರ ಮನಸ್ಥಿತಿ ಅಥವಾ ಅವರ ಏನು ಪರಿಸ್ಥಿತಿ ಇದೆ, ಇದು ಸುತ್ತಮುತ್ತಲಿನವರ ಮೇಲೆ ಪರಿಣಾಮ ಖಂಡಿತವಾಗ್ಲೂ ಮಾಡುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವರನ್ನು ನಾವು ಇಲ್ಲಿ ತಡೆಗಟ್ಟೋದು ಬಹಳ ಕಷ್ಟ. ಯಾಕೆಂದರೆ ನಮ್ಮ ದೇಶ ಓಪನ್ ಕಂಟ್ರಿ, ಯಾರೋ ಎಲ್ಲಾದರೂ ಹೋಗ್ಬೋದು. ಆದರೆ ಬರೋವರ ಮೇಲೆ ಒಂದು ಸ್ವಲ್ಪ ನಿಗಾ ಇಡುವಂಥದ್ದು, ದಿಸ್ ಇಸ್ ವೇರ್ ನಮ್ಮ ಪೊಲೀಸ್ ವ್ಯವಸ್ಥೆ ಹಾಗೂ ಇಂಟೆಲಿಜೆನ್ಸ್ ವ್ಯವಸ್ಥೆ ತುಂಬ ಪ್ರಮುಖ ಆಗುತ್ತೆ. ಪರ್ಟಿಕ್ಯುಲರ್ಲಿ ಏನು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ, ಹಾಗೇನೆ ಕ್ರೈಮ್ ಓರಿಯೆಂಟೆಡ್ ಪೀಪಲ್ ಅಂತ ಹೇಳ್ಬೋದು. ಇವಾಗ ನಾವು ಕೆಲವೊಂದು ಗ್ಯಾಂಗ್ಗಳನ್ನು ಕೇಳಿದ್ದೀವಿ, ಲಕ್ನೋದಿಂದ ಬರುತ್ತೆ, ಇಲ್ಲಿ ದರೋಡೆ ಮಾಡುತ್ತೆ ಮತ್ತು ವಾಪಸ್ ಹೋಗುತ್ತೆ. ಇವೇನು ಅಷ್ಟು ಕಷ್ಟ ಏನೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಆಗಿದ್ರೆ ಇಂಥವ್ರನ್ನ ಪತ್ತೆ ಹಚ್ಚೋದು, ಅವ್ರನ್ನ ಹಿಡಿದು ಹಾಕೋದು ತುಂಬ ಕಷ್ಟದ ಕೆಲಸ ಏನೂ ಅಲ್ಲ. ಮೂರನೇದು, ಟೆಕ್ನಾಲಜಿ ಬೇಸ್ಡ್ ಕ್ರೈಮ್ಸ್ ಅಂತ ಹೇಳ್ಬೋದು, ವೈಟ್ ಕಾಲರ್ ಕ್ರೈಮ್ಸು. ಇತ್ತೀಚೆಗೆ ನಾವು ನೋಡಿದ್ವಿ ಈ ಸೈಬರ್ ಕ್ರೈಮ್ ಬಗ್ಗೆ, ಏನು ಡಿಜಿಟಲ್ ಅರೆಸ್ಟ್ ಮಾಡುವಂಥದ್ದು ಬೆಂಗಳೂರಲ್ಲಿ ಕೂತೆ ಮಾಡ್ತಾ ಇದ್ರು ಅವರು. ನಾವು ಅಲ್ಲಿಂದ ಇರ್ಬೋದು ಇಲ್ಲಿಂದ ಇರ್ಬೋದು ಅಂತ ಅಂದಾಜು ಮಾಡ್ತಾ ಇದ್ವಿ. ಬಟ್ ಇವಾಗ ನಮಗೆ ಗೊತ್ತಾಗ್ತದೆ ಬೆಂಗಳೂರಲ್ಲಿ ಕೂತ್ಕೊಂಡು ನಮ್ಮ ಪೊಲೀಸರ ಮುಗಡಿಯಲ್ಲೇ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ಅಂದಾಗ ಅಂದರೆ ಇಲ್ಲಿ ಆಪರ್ಚುನಿಟೀಸು ಎಲ್ಲರಿಗೂ ಸಿಗ್ತಾ ಇದೆ. ಒಳ್ಳೆ ಕೆಲಸ ಮಾಡಬೇಕು, ಉದ್ಯೋಗ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅನ್ನೋನಿಗೂ ಅವಕಾಶ ಇದೆ. ಅದೇ ರೀತಿ ಅಡ್ಡದಾರಿ ಹಿಡಿದು ಮೋಸ ವಂಚನೆ ದರೋಡೆ ಮಾಡಿ ಬದುಕೋನಿಗೂ ಅವಕಾಶ ಇದೆ. ಜನ ಜಾಸ್ತಿ ಆಯಿತು, ಆಟೋಮೆಟಿಕಲಿ ಈ ಇದಕ್ಕೆ ಅವಕಾಶಗಳು ಬಹಳ ಸುಲಭವಾಗಿ ಆಗ್ತವೆ. ಮೂರನೇದಾಗಿ ಇಲ್ಲಿ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಅಂದರೆ ಜನರ ಊಟೋಪಚಾರಗಳು. ನಾವು
ಬೆಂಗಳೂರಿಗರು ಅಂತ ಮಾತ್ರ ಅಲ್ಲ, ಬೇರೆ ಜಾಗದಲ್ಲೂ ನಾವು ನೋಡ್ತೀವಿ, ಮನುಷ್ಯನಿಗೆ ಹೊಟ್ಟೆ ಇದ್ಮೇಲೆ ಹಸಿವು ಇದ್ದೇ ಇರುತ್ತೆ, ಹಸಿವು ಇದ್ಮೇಲೆ ಬಾಯಿ ರುಚಿ ಇದ್ದೇ ಇರುತ್ತೆ. ಸೊ ವೆರೈಟಿ ಆಫ್ ರೆಸ್ಟೋರೆಂಟ್ಸ್ ದ್ಯಾಟ್ ಯು ಗೆಟ್ ಟು ಸಿ ಹಿಯರ್, ಇದನ್ನು ಕೂಡ ಎರಡು ರೀತಿಯಲ್ಲಿ ನೋಡ್ಬೋದು. ಇವಾಗ ಒಂದು, ನಮಗೆ ಇಂಥದ್ದನ್ನೆಲ್ಲ ಟೇಸ್ಟ್ ಮಾಡೋದಕ್ಕೆ, ಅನುಭವಿಸೋದಕ್ಕೆ ಅವಕಾಶ ಸಿಗ್ತಾ ಇದೆ. ಹಾಗೇನೆ ಇದು ಯಾವ ರೀತಿಯಲ್ಲಿ ಪರಿಣಾಮ ಮಾಡ್ತಾ ಇದೆ, ಉದಾಹರಣೆಗೆ ಪಬ್ಗಳು ಲೇಟ್ ನೈಟ್ವರೆಗೂ ಮ್ಯೂಸಿಕ್ ಹಾಕುವಂಥದ್ದು, ಆ ಪರಿಸರದ ಶಾಂತತೆಯನ್ನು ಕದಡುವಂಥದ್ದು, ಮಾದಕ ಔಷಧಗಳ ಬಳಕೆ ಮತ್ತು ಕಲಬೆರಕೆ. ಯಾಕೆಂದರೆ ಕಲಬೆರಕೆ ಅನ್ನೋದು ಜನ ಜಾಸ್ತಿ ಆದ ತಕ್ಷಣ ಆಗೋದು ಖಂಡಿತ. ಯಾಕೆಂದರೆ ಪ್ರತಿಯೊಬ್ಬರು ಹೋಟೆಲ್ನವರು ಪರ್ಟಿಕ್ಯುಲರ್ಲಿ ಅವ್ರು ಟೇಸ್ಟು ಕೊಡಬೇಕು, ಅವ್ರಿಗೆ ಲಾಭನೂ ಆಗಬೇಕು. ಅಂದಮೇಲೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಇದು ಜನರ ಆರೋಗ್ಯದ ಮೇಲೆ ನೇರ ಪರಿಣಾಮ ಮಾಡುತ್ತೆ. ಅಂದರೆ ಇಲ್ಲಿ ಮತ್ತೆ ನಾವು ಸರ್ಕಾರದ ಬುಡಕ್ಕೆ ಬರಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಈ ಕಂಟ್ರೋಲ್ ಎಲ್ಲ ಇರುವಂಥದ್ದು ಸರ್ಕಾರದ ಕೈಯಲ್ಲಿ. ನಮ್ಮ ಸಿಟಿಯ ಬೆಳವಣಿಗೆ ತಕ್ಕನಾಗಿ ಈ ಕಂಟ್ರೋಲ್ ಸಿಸ್ಟಮ್ಗಳು ಬೆಳೀತಾ ಇದ್ದಾವೆ. ಅದು ಬಹಳ ಮುಖ್ಯ ಆಗುತ್ತೆ. ಸುನಿಲ್ ಅವರೇ, ನಮ್ಮ ಬೆಂಗಳೂರಿಗೆ ಈಗಾಗಲೇ ಟ್ರಾಫಿಕ್ ಸಿಟಿ ಎನ್ನುವಂಥ ಒಂದು ಕೆಟ್ಟ ಕಳಂಕ ಇದೆ. ಇನ್ನೂ ಜನ ಜಾಸ್ತಿ ಆಗ್ತಾ ಹೋದರೆ ಏನಾಗಬಹುದು? ಈಗ ಅರ್ಧ ಜೀವನವನ್ನೇ ಮನುಷ್ಯ ರಸ್ತೆಯಲ್ಲಿ ಕಳೆಯುವಂಥ ಸ್ಥಿತಿ. ಮೆಟ್ರೋಗೆ ಹೋದ್ರು ರಶು, ಬಸ್ಗೆ ಹೋದ್ರು ರಶು, ಅಥವಾ ನೀವು ಟೂ ವೀಲರ್ ಹೋಗ್ತೀರಾ ಅಂತ ಹೇಳಿದ್ರು ಕೂಡ ಅಲ್ಲೂ ಜಾಗ ಇಲ್ಲ, ರಸ್ತೆ ಮೇಲೆ ಗಾಡಿ ಓಡಿಸೋಕೆ ಜಾಗ ಇಲ್ಲ. ಅಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ವೆಹಿಕಲ್ಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ನೀವು ಸಮೀಕ್ಷೆ ಮೊನ್ನೆ ದೀಪಾವಳಿ ಹಬ್ಬದ್ದು ನೋಡಿದ್ರಿ ಅನ್ಸುತ್ತೆ. ಬೆಂಗಳೂರಿಂದ ಎಷ್ಟು ಜನ ಹೊರಗಡೆ ತಮ್ಮ ವೆಹಿಕಲ್ಸ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಬಸ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳು, ಏರ್ಪೋರ್ಟು, ಈ ನಮ್ಮ ಸರ್ಕಾರಿ ಬಸ್ಗಳು ಕೂಡ ಅಷ್ಟೇ. ಈ ಒಂದು ರಸ್ತೆ ವ್ಯವಸ್ಥೆಯಲ್ಲಿ ಬೆಂಗಳೂರು ಸಿಟಿ ಹೇಳಲೇಬೇಡಿ, ತುಂಬಾನೇ ಡೀಪಾಗಿ ಹೊಟ್ಟೋಗ್ಬಿಟ್ಟಿದೆ. ಮಳೆ ಬಂದಾಗಂತೂ ಕೈ ಮುಗಿತಾರೆ ಜನ, ನಾವಂತೂ ರಸ್ತೆಗಿಳಿ ಎಲ್ಲ ಹೋಗಲ್ಲ. ಎಷ್ಟೋ ಜನ ಎಂಪ್ಲಾಯೀಸ್ ಕೂಡ ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲ ನಾವು ಔಟ್ಸೈಡ್ ಹೋಗಲ್ಲ, ಏನಿದ್ರು ನಾವು ಇಲ್ಲೇ ಮಾಡ್ಬಿಡ್ತೀವಿ, ಇಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟು ಮನೇಲಿ ಆರಾಮ ನೆಮ್ಮದಿಯಾಗಿ ಮಾಡ್ಬೋದು, ಇನ್ನು 2 ಅವರ್ ಎಕ್ಸ್ಟ್ರಾನೇ ಕೆಲಸ ಮಾಡ್ಕೊಡ್ತೀವಿ ಅಂತ. ಹಾಗಾಗಿ ರಸ್ತೆಗಳ ವ್ಯವಸ್ಥೆ ಜೊತೆನಲ್ಲಿ ಪ್ರತಿ ದಿನ ಹೇಳ್ಬೇಕು ಅಂತಂದ್ರೆ ಸಾವಿರಾರು ವೆಹಿಕಲ್ಸ್ಗಳು ಇವತ್ತು ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ಏನು ರಿಜಿಸ್ಟ್ರೇಷನ್ ಸೆಂಟ್ರಲ್ಲಿ. ಸೊ ಹಾಗಾಗಿ ಪ್ರತಿದಿನ ಇಲ್ಲಿ ಜನಸಂಖ್ಯೆ ಸರ್, ಈಗ ಹೇಳ್ರಿ, ನಾವು ಆಲ್ರೆಡಿ 2025ಕ್ಕೆ ಗಡಿ ಭಾಗದಲ್ಲಿ ಇದೀವಿ. ಕೋಟಿ ದಾಟಿ 1.5 ಕೋಟಿ ಗಡಿ ಭಾಗದಲ್ಲಿ ಇದೀವಿ ನಾವು ಆಲ್ರೆಡಿ. ಸಮೀಕ್ಷೆ ಬಂದಿದೆ, ಇವತ್ತಿನ ಆನ್ಲೈನ್ ಅಲ್ಲೇ ಸಮೀಕ್ಷೆ ಬಂದೋಗಿದೆ. ಬರೋರು ಎಷ್ಟು ಲಕ್ಷನೋ, ಹೋಗೋರು ಎಷ್ಟು ಲಕ್ಷನೋ. ಈಗ ಒಂದ್ 2-3 ದಿನ ಬೆಂಗಳೂರು ಒಂದ್ ಸ್ವಲ್ಪ ಆರಾಮಾಗಿದೆ ನೋಡಿ, ಹೇಳ್ಬೇಕು ಅಂತಂದ್ರೆ ಟ್ರಾಫಿಕ್ ಅಲ್ಲಿ ಒಂದ್ ಸ್ವಲ್ಪ ಆರಾಮಾಗಿದೆ. ಇನ್ನು ನಾಳೆ ಆಯ್ತು ಅನ್ಕೊಳ್ಳಿ, ಸ್ಟಾರ್ಟ್ ನಾನ್ ಸ್ಟಾಪ್. ಇನ್ನ ಶುಕ್ರವಾರ, ಶನಿವಾರ, ಭಾನುವಾರ ನೋ ಕಾಂಪ್ರಮೈಸ್. 3 ದಿನ ಯಾವ ರೋಡು ಕೂಡ ಫ್ರೀ ಇರಲ್ಲ. ಆಮೇಲೆ ಎಷ್ಟು ಆಕ್ಸಿಡೆಂಟ್ಗಳಾಗಿ ಹೋಗುತ್ತೋ, ಎಷ್ಟು ಜನ ಬಿದ್ದು ಹೊಡ್ಕೊಂಡು ಏನೇನೋ ಆಗೋಗುತ್ತೋ ಹೇಳಕ್ಕೆ ಆಗಲ್ಲ. ಯಾಕೆಂತಂದ್ರೆ ಬರೋ ಆತುರದಲ್ಲಿ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ನಾಳೆ ಮಕ್ಳು ಸ್ಕೂಲ್ ಇದೆ, ನಾಡಿದ್ದು ಇನ್ಯಾರ್ದೋ ಅಪಾಯಿಂಟ್ಮೆಂಟ್ ಇದೆ, ಒಂದು ಹಾಸ್ಪಿಟಲೈಸೇಷನ್, ಮತ್ತೆ ಹೊರ ರಾಜ್ಯದವ್ರಂತೂ ಕೇಳಲೇಬೇಡಿ, ಪ್ರತಿ ದಿನ ಮುತ್ತಿಗೆ ಹಾಕ್ತಿದಾರೆ ನಮ್ ಬೆಂಗಳೂರಿಗೆ. ಅದ್ ನಮ್ ಕರ್ನಾಟಕದಲ್ಲಿ ಅದ್ ಏನಿದೆಯೋ ಅಂತಾನೆ ಗೊತ್ತಿಲ್ಲ. ಇಲ್ಲೊಂದು ಕೂಲಿ ಮಾಡಿದ್ರು ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಯಾಕಂದ್ರೆ ಅಷ್ಟು ಚೀಪ್ ಆಗಿದೆ ಇಲ್ಲಿ ಪ್ರತಿಯೊಂದು ಥಿಂಗ್ಸು. ಯಾಕಂದ್ರೆ ಸೊಪ್ಪಲ್ಲಾದ್ರೂ ಏನೋ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಕ್ಕಂಥ ಟ್ಯಾಲೆಂಟ್ ಇಲ್ಲಿದೆ. ಏನ್ರಲ್ಲಾದ್ರೂ ಹಸುವನ್ನ ನಿಗಿಸ್ಕೋಬಹುದು. ಈಗ ಉತ್ತರ ಭಾರತದ ಕಡೆ ಹೋಗಿ ಅವ್ರು ಗೋಧಿ ಮೈದಾ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಇಲ್ಲಿ ಒಂದು ಅನ್ನ ತಿಂದ್ರು ಅವ್ರ ಏನಾಗ್ತಾರೆ, ಹೊಟ್ಟೆ ತುಂಬಿಸ್ಕೊಂಡು ಏನೋ ಒಂದು ಕೂಲಿ ಮಾಡ್ಕೋತಾರೆ. ಹಾಗಾಗಿ ಇಲ್ಲಿನ ಪರಿಸ್ಥಿತಿ ಪ್ರತಿ ದಿನ ಟ್ರಾಫಿಕ್ ಅಂತಂದ್ರೆ ಟ್ರಾಫಿಕ್ ಅಲ್ಲೇ ಹಗಲು ರಾತ್ರಿ ಕಳಿಯುವಂತ ಜನನೂ ಇದ್ದಾರೆ. ನಿಜ ನಿಜ. ಉದಾಹರಣೆಗೆ ಏನಪ್ಪ, ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರದ್ದೇನ್ ಕೆಲಸ ಟ್ರಾಫಿಕ್. ಪಾಪ ಉದಾಹರಣೆ ಪೊಲೀಸ್ ಅವ್ರಿಗೇನೆ ಕೂಡ ಇವತ್ತು ಕೆಲಸಗಳೇನು ಅಂತಂದ್ರೆ, ಈಗ ಎಕ್ಸ್ಟ್ರಾ ಗಾರ್ಡ್ಸ್ಗಳನ್ನ, ಅವ್ರ ಹೋಮ್ ಗಾರ್ಡ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಟ್ರಾಫಿಕ್ ಕಂಟ್ರೋಲ್ ಎಕ್ಸ್ಟ್ರಾ ಅವ್ರಿಗೆಲ್ಲ ಸಂಬಳ ಎಲ್ಲಿಂದ ಕೊಡ್ತಾರೆ? ಏನಾಗ್ತದೆ ಸರ್ಕಾರ, ಏನ್ ಮಾಡ್ತಾ ಇದೆ? ಉದ್ಯೋಗಾವಕಾಶ ಇರ್ಬೇಕು, ಈ ತರ ಅಲ್ಲ. ನೋಡಿ ನಮ್ಮಲ್ಲಿ ಎಂತ ಪೊಲೀಸ್ ಇದೆ, ಎಂತ ಇಂಟೆಲಿಜೆನ್ಸ್ ಇದೆ, ಎಷ್ಟೆಲ್ಲ ಸಾಮರ್ಥ್ಯ ಇದೆ ನಮ್ಮ ಒಂದು ಕರ್ನಾಟಕ ಪೊಲೀಸ್ ಪವರ್ಗೆ. ಅದ್ರಲ್ಲೂ ಟ್ರಾಫಿಕ್ ಕಂಟ್ರೋಲ್ ಮಾಡೋದ್ರಲ್ಲಿ ಒಳ್ಳೆ ಹೆಸರಿತ್ತು. ಇವತ್ ಬೆಂಗಳೂರಿನಲ್ಲಿ ಪಾಪ ಪೊಲೀಸ್ ಅವ್ರಿಗೆ ಉಗ್ದು ಹೋಗ್ತಾರೆ. ಇನ್ನ ಸಿಗ್ನಲ್ ಬಿಟ್ಟಿಲ್ಲ, ಅವ್ರಿಗೆ ಆಲ್ರೆಡಿ ಬಿಡ್ತಾ ಇದ್ರಲ್ರಿ, ನಮ್ಗೆ ಆಫೀಸಿಗೆ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಪಾಪ ಸಿಗ್ನಲ್ ಇರೋರಿಗೆ ಬೈತಾ ಇರ್ತಾರೆ. ಯಾಕಂದ್ರೆ ಹೊರಗಡೆಯಿಂದ ಬಂದಿರೋ ಜನಗಳಿಗೆ ಕಾಮನ್ ಸೆನ್ಸ್ ಅನ್ನೋದು ಬಹಳ ಕಡಿಮೆ ಇದೆ ಸರ್. ಅವರಿಗೆ ಪೇಷನ್ಸ್ ಇಲ್ಲ. ಇಲ್ಲಿ ಎಲ್ರು ಬದುಕ್ಬೇಕು, ಅವರು ಬದುಕ್ಬೇಕು, ನಾವು ಅವ್ರ ಜೊತೆಲಿ ಹಂಚರ್ಸ್ಕೊಂಡು. ಈಗ ನಮ್ ಕನ್ನಡಿಗರಿಗೆ ಒಂದಿತ್ತು, ಈ ಒಂದು 10-15 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ ಆಗ್ತಾ ಇಲ್ಲ ಪರಿಸ್ಥಿತಿ. ಯಾಕೆ ಗೊತ್ತಾ, ಇವತ್ ನಾನ್ ಬದುಕಿದ್ರೆ ಸಾಕಪ್ಪ ಅನ್ನಂಗ್ ಆಗೋಗ್ಬಿಟ್ಟಿದೆ. ಈ ಅಡ್ಜಸ್ಟ್ಮೆಂಟ್ ಅನ್ನೋದೇ ಇಲ್ಲ. ಟ್ರಾಫಿಕ್ ಸಮಸ್ಯೆಯಲ್ಲಿ ದಿನ ಬೆಳಗ್ಗೆ ಆದ್ರೆ ನೋ ಕಾಂಪ್ರಮೈಸ್ ಇನ್ ಬ್ಯಾಂಗ್ಳೂರ್. ಓಕೆ ಓಕೆ.
ವೀಕ್ಷಕರೇ ಗಮನಿಸ್ತಾ ಇದ್ರಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ನ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದಾಗಿ, ದಿನನಿತ್ಯ ಮನುಷ್ಯ ತನ್ನ ಅರ್ಧ ಜೀವನವನ್ನ ರಸ್ತೆ ಮೇಲೆ ಕಳಿತಾನೆ ಎನ್ನುವುದಾಗಿ ಕೂಡ ಉಲ್ಲೇಖಗಳು ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲೂ ನೀನು ಮುಂದೆ 1.5 ಕೋಟಿ ಜನಸಂಖ್ಯೆ ದಾಟಿದ್ರೆ ಏನ್ ಕತೆ ಆಗಬಹುದು ಒಮ್ಮೆ ಊಹಿಸಬೇಕಾಗತ್ತೆ. ಸಂಖ್ಯೆ ಹೆಚ್ಚಾಗ್ತಾ ಇದೆ, ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎನ್ನುವಂಥ ವಿಚಾರದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜನಸಂಖ್ಯೆ ಹೆಚ್ಚಾದಂತೆ ನಮ್ಮ ಸಿಟಿಯಲ್ಲಿ ಆಗುವಂಥ ಸಮಸ್ಯೆಗಳು ಏನೇನು, ಶಿವಾನಂದ್ ನಾಯಕ್ ಅವರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಶಿವಾನಂದ್ ನಾಯಕ್ ಅವರೇ, ಈ ಆಲ್ರೆಡಿ ಸುನಿಲ್ ಅವರು ಹೇಳ್ತಾ ಇದ್ರು ಅರ್ಧ ಲೈಫನ್ನ ಜನ ಬೆಂಗಳೂರಲ್ಲಿ ರಸ್ತೆ ಮೇಲೆ ಕಳೀತಾ ಇದ್ದಾರೆ ಅಂತೇಳಿ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಜನರ ಮಾನಸಿಕ ಸ್ಥಿತಿ ಹೆಂಗಿದೆ ಅಂತೇಳಿ ಸರ್? ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಸಾಕಷ್ಟು ಘಟನೆಗಳು ರಿಪೋರ್ಟ್ ಕೂಡ ಆಗ್ತಾ ಇದ್ದಾವೆ. ಇಂಥ ಒಂದು ಬೆಳವಣಿಗೆ ಏನಿದೆ ಜನರ ಅಥವಾ ನಮ್ಮ ನಿವಾಸಿಗಳ ಮಾನಸಿಕ ಆರೋಗ್ಯದ ಮೇಲೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೇನೆ, ನಮ್ಮವರು ಹೊರಗಿನವರು ಅಂತ ಇಲ್ಲ, ಎಲ್ಲರ ಮೇಲೂ ಈ ಪರಿಣಾಮ ಆಗೇ ಆಗುತ್ತೆ. ಅದಕ್ಕೆ ಒಂದು ಕ್ಲಾಸಿಕಲ್ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ರೋಡ್ ರೇಜ್ ಅಂತ ಏನು ಹೇಳ್ತೀವಿ ನಾವು. ಯಾಕಂದ್ರೆ ಪೇಷನ್ಸ್ ಇಲ್ಲ, ಪ್ರತಿಯೊಬ್ಬರಿಗೂ ಆಫೀಸ್ ತಲುಪೋ ಧಾವಂತ ಅಥವಾ ಮನೆ ತಲುಪೋ ಧಾವಂತ, ರಸ್ತೆನಲ್ಲಿ ಜಾಗ ಇಲ್ಲ, ಒಂದು ಸ್ವಲ್ಪ ಯಾರಾದರೂ ಆ ಕಡೆ ಈ ಕಡೆ ಕಟ್ ಮಾಡಿದ್ರು ನಾನು ಅನ್ಕೋತೀನಿ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಅವ್ರು ಅಡ್ಡ ಬಂದ್ರು ಅಂತೇಳಿ, ಅವ್ರು ಅನ್ಕೋತಾರೆ ಇವನು ಸುಮ್ಮನೆ ಬ್ಲಾಕ್ ಮಾಡ್ತಾ ಇದ್ದಾನೆ ಅಂತೇಳಿ. ಅಂದ್ರೆ ಈ ರೀತಿ ಇದಾಗಿ ರಸ್ತೆಯಲ್ಲಿ, ನಡು ರಸ್ತೆಯಲ್ಲಿ ಜಗಳಗಳಾಗುವಂಥದ್ದು, ಮಾರಾಮಾರಿ ಆಗೋದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ನ್ಯಾಚುರಲಿ ಇದು ಸ್ಟ್ರೆಸ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಆಟೋಮ್ಯಾಟಿಕಲಿ ಇದರ ನೆಕ್ಸ್ಟ್ ಲೆವೆಲ್ ಬರೋದೇನೆ BP, ಡಯಾಬಿಟಿಸ್. ಸೊ ನಮ್ಮ ಬರೀ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಇದು ವರ್ಲ್ಡ್ ಡಯಾಬಿಟಿಸ್ ಸಿಟಿ ಅನ್ನೋ ಕುಖ್ಯಾತಿನೂ ಕೂಡ ಪಡೀತಾ ಇದೆ ಇವತ್ತು ಬೆಂಗಳೂರು. ಯಾಕೆ? ಮೇಜರ್ ಆಗಿ ಈ ಮಾನಸಿಕ ಒತ್ತಡಗಳು ಇದಕ್ಕೆ ಕಾರಣ ಆಗಿದ್ದಾವೆ. ಇದು ಮತ್ತು ಮಕ್ಕಳಿಗೆ, ದೊಡ್ಡವ್ರಿಗೆ ಮಾತ್ರ ಅಲ್ಲ, ಮಕ್ಕಳ ಮೇಲೂ ಪರಿಣಾಮ ಆಗ್ತಾ ಇದೆ. ನೋಡಿ, ಸುಮಾರು 5-5:30 ಗಂಟೆಗೆ ನಾನು ನೋಡಿದ್ದೀನಿ ಕೆಲವೊಂದು ಸ್ಕೂಲ್ ಬಸ್ಗಳು ಹೊರಡ್ತವೆ. ಸ್ಕೂಲ್ ಶುರು ಆಗೋದು 8:30-9 ಗಂಟೆಗೆ, ಇವ್ರು 2-2.5 ಗಂಟೆಗಳ ಕಾಲ ಬಸ್ಸಲ್ಲಿ ರಸ್ತೆಯಲ್ಲಿ ಕಳಿಬೇಕು. ಆ ಮಗುಗೆ ಬೇರೆ ಚಟುವಟಿಕೆ ಮಾಡುವಂತ ಅವಕಾಶ ಎಲ್ಲಿದೆ, ಸಮಯ ಎಲ್ಲಿದೆ? ಹೆತ್ತವ್ರ ಜೊತೆ ಸಂವಾದ ಮಾಡೋದಕ್ಕಿರಬಹುದು, ಅವ್ರ ಜೊತೆ ಆಟ ಆಡೋದಕ್ಕೆ ಅಥವಾ ಬೇರೆ ಮಕ್ಕಳ ಜೊತೆ ಆಟ ಆಡೋದಕ್ಕೆ, ಅವ್ರ ಸೋಷಿಯಲ್ ಸ್ಕಿಲ್ಸ್ ಬೆಳೆಸೋದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಾ ಇದೆ. ಇದರಿಂದಾಗಿ ಆ ಮಕ್ಕಳ ಬರೀ ಅಕಾಡೆಮಿಕ್ ಮಾತ್ರ ಅಲ್ಲ, ಅವರ ಸೋಷಿಯಲ್ ಲೈಫ್ ಕೂಡ ಹಾಳಾಗ್ತಾ ಇದೆ. ಸೊ ಅಂದ್ರೆ ಬರೀ ಒಂದು ವಿಚಾರ ಅಂತ ನಾವು ತಗೊಂಡು ಹೋದ್ರೂ ಕೂಡ ಅದರ ಬೇರೆ ಬೇರೆ ಆಯಾಮಗಳನ್ನು ನಾವಿಲ್ಲಿ ಸ್ಪಷ್ಟವಾಗಿ ಇವಾಗಲೇ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಇಲ್ಲಿ ಮಕ್ಕಳ ವಿಚಾರ ಅಂತ ಬಂದಾಗ ಪೇರೆಂಟ್ಸ್ ಬಹುಶಃ ಗಮನ ಕೊಡಬೇಕಾಗತ್ತೆ. ತುಂಬ ದೂರದ ಶಾಲೆಯಲ್ಲಿ ಸೇರಿಸ್ಬೇಕಾ, ಅದು ಎಷ್ಟೇ ಒಳ್ಳೆ ದೊಡ್ಡ ಶಾಲೆ ಆಗಿರ್ಬೋದು, ಬಟ್ ಅಂಥ ಕಡೆ ಕಳಿಸ್ಬೇಕಾ, ಅಥವಾ ದಿನಕ್ಕೆ 1 ಗಂಟೆಗಿಂತ ಹೆಚ್ಚು ಕಾಲ ಮಗು ರಸ್ತೆಯಲ್ಲಿ ಇರಬೇಕು ಅಂತ ಅನ್ನೋವಂಥ ಪರಿಸ್ಥಿತಿ ಇದ್ರೆ ಬಹುಶಃ ಆ ಶಾಲೆಯಲ್ಲಿ ಸೇರಿಸೋದು ಉತ್ತಮ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಹಿರಿಯ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಈಗಾಗಲೇ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ, 2031ರ ವೇಳೆಗೆ ನಮ್ಮ ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಆಗುತ್ತೆ ಎನ್ನುವಂತ ವಿಚಾರ ನಿಜಕ್ಕೂ ಈಗಲೇ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳು ಇದೇ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ಮನುಷ್ಯನ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಮೇಡಮ್? ಖಂಡಿತ. ಈಗ ಬರೀ ಜನಸಂಖ್ಯೆ ಹೆಚ್ಚು ಒಂದೇ ಅಲ್ಲ, ಜನರ ಜೊತೆಗೆ ವಾಹನಗಳ ಸಂಖ್ಯೆನೂ ಹೆಚ್ಚಾಗುತ್ತೆ. ಯಾಕಂದ್ರೆ ದಿನಕ್ಕೆ 2,000 ವಾಹನಗಳು ಸೇರ್ಕೊಳ್ತಾ ಇದೆ. ಅದರಲ್ಲಿ ದ್ವಿಚಕ್ರಗಳು ಮತ್ತೆ 4 ಚಕ್ರದ ವಾಹನಗಳು ಕೂಡ. ಈ ವಾಹನಗಳಿಂದ ಎಕ್ಸಾಸ್ಟಿಂದ ಬಂದಂಥ ಏನು ನಾವು ಎಕ್ಸಾಸ್ಟ್ ಅಂತೀವಲ್ಲ, ಅದರಿಂದ ವಾಯು ಮಾಲಿನ್ಯ ಆಗತ್ತೆ. ಈ ವಾಯು ಮಾಲಿನ್ಯದಲ್ಲಿ ಬೇರೆ ಬೇರೆ ಥರ ಇದೆ. ಒಂದು ಕಾರ್ಬನ್ ಮೊನಾಕ್ಸೈಡ್ ಆಗ್ಬೋದು, ಪಾಯ್ಸನಿಂಗ್ ಆಗ್ಬೋದು. ನೀವು ನೋಡಿ, ಯಾವುದಾದ್ರೂ ಡೀಸೆಲ್ ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಹೊಟ್ಟೆ ತೊಳ್ಸೋಕೆ ಶುರುವಾಗಿ ಹೋಗ್ಬಿಡುತ್ತೆ. ಎರಡನೇದು ಸಲ್ಫರ್ ಡೈಆಕ್ಸೈಡು, ಓಝೋನು, ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ನಮಗೆ ಬೇರೆ ವಾಯುಗಳು ಟಾರು. ಈ ಟಾರು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ, ಇದರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ಶ್ವಾಸಕೋಶದ ತೊಂದರೆಗಳು ಬರುತ್ತೆ. ಆ ಶ್ವಾಸಕೋಶದ ಜೊತೆಗೆ ಸೀನು, ಕೆಮ್ಮು, ಬ್ರಾಂಕೈಟಿಸು, ಬ್ರಾಂಕಿಯಲ್ ಆಸ್ತಮಾ ಜೊತೆಗೆ ಲಂಗ್ ಕ್ಯಾನ್ಸರ್ ಕೂಡ ಬರೋಕ್ಕೆ ಶುರು ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿದ್ದು, ನಾನು ಹೃದ್ರೋಗ ತಜ್ಞೆಯಾಗಿ ತಿಳಿಸಲೇಬೇಕಾದಂಥ ವಿಚಾರ ಅಂದರೆ, ಈ ವಾಯು ಮಾಲಿನ್ಯದಲ್ಲಿ ಈ ಎಕ್ಸಾಸ್ಟಿಂದ ಬಂದಿದ್ದರಲ್ಲಿ ಪಾರ್ಟಿಕಲ್ 2.5 ಮತ್ತು ಪಾರ್ಟಿಕ್ಯುಲೇಟ್ 10 ಅಂತ ಇದೆ. ತುಂಬ
ಚಿಕ್ಕದು. ಆ ಪಾರ್ಟಿಕಲ್ಸ್ ಒಳಗಡೆ ಹೋದಾಗ ಏನಾಗುತ್ತೆ, ರಕ್ತನಾಳಗಳ ಒಳ ಪದರಿನಲ್ಲಿ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಥರ ಹೋಗಿ ಅಲ್ಲಿ ಇನ್ಫ್ಲಮೇಷನ್ ಮಾಡುತ್ತೆ. ಆವಾಗ ರಕ್ತ ಹೆಪ್ಪುಗಟ್ಬಿಟ್ಟು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ಜಾಸ್ತಿ ಆಗುತ್ತೆ. ಇದಕ್ಕಿಂತ ಭಯಂಕರ ಅಂತಂದರೆ ಮೆದುಳಿನ ಸೆಲ್ಸು ಮತ್ತು ನರಮಂಡಲದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ. ಅದಕ್ಕೆ ನಾವು ಆಕ್ಸಿಡೈಸ್ ಸ್ಟ್ರೆಸ್ ಅಂತಂತೀವಿ. ಈ ಸ್ಟ್ರೆಸ್ಸಿಂದ ಏನಾಗುತ್ತೆ, ಬ್ರೇನು ಅರಳು ಮರಳಾಗುತ್ತೆ, ಮಕ್ಕಳಿಗೆ ಕಲಿಕೆ ಕಡಿಮೆ ಆಗುತ್ತೆ, ಅಂದರೆ ಕಾನ್ಸಂಟ್ರೇಷನ್ನು ಬರೋದಿಲ್ಲ, ಕಲಿಕೆನೂ ಕಡಿಮೆ ಆಗುತ್ತೆ. ವಯಸ್ಸಾದವ್ರಿಗೆ ಮರ್ತು ಹೋಗೋಕೆ ಶುರುವಾಗಿ ಹೋಗ್ಬಿಡುತ್ತೆ. ಅದಲ್ಲದೆ ಅಲ್ಝೈಮರ್ ಡಿಸೀಸು ಮತ್ತು ನಾವೀಗೇನು ಹೆದರ್ಕೊಳ್ತಾ ಇದ್ದೀವಲ್ಲ ಅದು ಕೂಡ ಬರೋದ್ರಿಂದ ಮೆಮೊರಿ ಲಾಸ್ ಆಗೋದ್ರಿಂದ ಅದು ಅತ್ಯಂತ ಭಯಾನಕ ಆಗುತ್ತೆ. ಇದರ ಜೊತೆಗೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಸೊ ಲಿವರು, ಲಂಗ್ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಬ್ರೈನ್ ಡ್ಯಾಮೇಜು, ಇಷ್ಟೆಲ್ಲ ಡ್ಯಾಮೇಜ್ ಆದಮೇಲೆ ಆ ವ್ಯಕ್ತಿ ಹೆಂಗಿರಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ಡ್ರೈವ್ ಮಾಡ್ತಾರಲ್ಲ ಅವ್ರಿಗೆ ಟೆನ್ಷನ್ಗೆ BP ಜಾಸ್ತಿ ಆಗಿ ಹೋಗ್ಬಿಡುತ್ತೆ, ಆ BP-ಇಂದ ಸ್ಟ್ರೋಕ್ ಆಗುತ್ತೆ. ಸೊ ಇಷ್ಟೆಲ್ಲ ಅನಾಹುತಕ್ಕೆ ಮತ್ತೆ ಸ್ಟ್ರೆಸ್ ಆಗಿಬಿಟ್ಟು ಅವ್ರಿಗೆ ಅಸಿಡಿಟಿ ಜಾಸ್ತಿ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಯಾಕಂದರೆ ಡ್ರೈವಿಂಗೇ ಒಂದು ಸ್ಟ್ರೆಸ್ ಆಗುತ್ತೆ. ಈಗ ನಾನೇ 40 ವರ್ಷ ಡ್ರೈವ್ ಮಾಡಿದ್ದೀನಿ, ಆದರೆ ನಾನು ಕೂಲಾಗಿರ್ತಾ ಇದ್ದೆ. ಯಾಕಂದರೆ ಟ್ರಾಫಿಕ್ ಇದು ಬಂದಾಗ ಅಲ್ಲಿ ತಿಂಡಿ ಪಕ್ಕಕ್ಕೆ ಇಟ್ಕೊಂಡು ತಿನ್ಕೊಂಡ್ಬಿಟ್ಟು ಜಯದೇವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಸೊ 5 ಸಿಗ್ನಲ್ ಮುಗಿಯೋ ಹೊತ್ತಿಗೆ ನಾನು ತಿಂಡಿನೂ ಮುಗಿತಾ ಇತ್ತು, ಆಸ್ಪತ್ರೆ ಸೇರ್ತಾ ಇದ್ವಿ. ಆದರೆ ಉಳಿದವ್ರಿಗೆ ಹಾಗಾಗಲ್ವಲ್ಲ. ಹಾಗಾಗಿ ಈ ಟ್ರಾಫಿಕ್ ಪ್ರಾಬ್ಲಮ್ ಕಂಜೆಷನ್ ಇದೆಯಲ್ಲ ಅದು ಭಯಂಕರ ಆಗುತ್ತೆ ಅಂತ ನನಗನ್ಸುತ್ತೆ. ಎಸ್ ಮೇಡಮ್, ಹೇಳ್ತಾ ಇದ್ರಿ ಮನುಷ್ಯ ಇತ್ತೀಚಿನ ದಿನಗಳಲ್ಲಿ ಒತ್ತಡದಲ್ಲೇ ಬದುಕ್ತಾ ಇದ್ದಾನೆ. ಸ್ಟ್ರೆಸ್ ಎನ್ನುವಂತ ವಿಚಾರಕ್ಕೆ ಬಂದ್ರೆ ಆತ ಕೆಲ್ಸಕ್ಕೆ ಹೋದ್ರು ಸ್ಟ್ರೆಸ್, ಮನೆಗೆ ಬಂದ್ರು ಸ್ಟ್ರೆಸ್, ದಾರಿಲಿ ನಿಂತರೂ ಸ್ಟ್ರೆಸ್, ಎಲ್ಲ ಕಡೆಯಲ್ಲೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಇಷ್ಟೆಲ್ಲ ಜನಸಂಖ್ಯೆ ನಡುವೆ ಇರುವಂತ ವ್ಯಕ್ತಿಗಳು ಸಿಕ್ಕಾಪಟ್ಟೆ ಸಾಕಷ್ಟು ಜನ ಇದ್ದಾರೆ. ಅವರ ಹೃದಯದ ಆರೋಗ್ಯ ಹೇಗಿರ್ಬೋದು ಮೇಡಮ್? ಹೌದು, ಹೃದಯದ ಆರೋಗ್ಯ ಸರಿ ಇಟ್ಕೊಳ್ಳೋಕ್ಕೆ ನಾನು ಒಂದು ಗುಟ್ಟು ಹೇಳ್ಕೊಡ್ತೀನಿ. ಈ ಸ್ಟ್ರೆಸ್ ಮಾಡೋದು ಬದಲು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರು ಮೆಡಿಟೇಷನ್ ಮಾಡ್ಬೋದು, ಯೋಗ ನಿದ್ರೆ ಮಾಡ್ಬೋದು, ಮಂತ್ರ ಮೆಡಿಟೇಷನ್ ಮಾಡ್ಬೋದು. ನಮ್ಗೆ ಮೆಡಿಟೇಷನ್ ಗೊತ್ತಿಲ್ಲ ಅಂದರೆ ಸುಮ್ಮನೆ ಜಪ ಮಾಡ್ತಾ ಹೋಗ್ಬೋದು. ಇದನ್ನು MM ಅಂತ ಅಮೇರಿಕನ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಮಂತ್ರ ಮೆಡಿಟೇಷನ್ ಅಂತ. ಆ ಥರ ಮೆಡಿಟೇಷನ್ ಮಾಡಿದಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಬರುತ್ತೆ. ಈಗ ನಾಯಕರು ಹೇಳ್ದಂಗೆ ಜಗಳ ಮಾಡೋದೆಲ್ಲ ಕಡಿಮೆ ಆಗಿಬಿಡುತ್ತೆ, ಶಾಂತ ಸ್ವಭಾವ ಬಂದ್ಬಿಡುತ್ತೆ. ಅಯ್ಯೋ ಹೋಗ್ಲಪ್ಪ, ಈಗ ನಾನೇ ಅಯ್ಯೋ ಹೋಗ್ಲಿ ಬಿಡಪ್ಪ, ಸುಮ್ಮನೆ ಮಾತಾಡ್ಬಿಡಿ, ಅವ್ರು ಹೋಗ್ಲಿ ಅಂತ ಹೇಳ್ತೀವಿ. ಆ ಸ್ವಭಾವ ಬಂದಾಗ ಸ್ಟ್ರೆಸ್ಸು ತಾನಾಗೆ ಕಡಿಮೆ ಆಗುತ್ತೆ. ಅಲ್ಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅವರು ಇಂಟರ್ವ್ಯೂ ಕೇಳ್ಬೋದು, ಓದ್ಬೋದು, ಪೇಪರ್ ಓದ್ಬೋದು, ಅಥವಾ ಇನ್ನೇನಾದರೂ ಮಾಡ್ಬೋದು. ನಾನು ಮ್ಯೂಸಿಕ್ ಕೇಳ್ಕೊಂಡ್ಬಿಟ್ಟು ದೇವ್ರ ಧ್ಯಾನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೆ, 3 in 1 ಥರ. ಸೊ ಹಾಗೆ ಮಾಡಿದರೆ ನಿಮ್ಗೆ ಯಾವ ಥರ ಸ್ಟ್ರೆಸ್ಸು ಇರೋದಿಲ್ಲ. ಈ ಹೃದಯಕ್ಕೆ ಡ್ಯಾಮೇಜ್ ಮಾಡುವಂಥದ್ದು ಪಾರ್ಟಿಕಲ್ 2.5 ಮತ್ತು 10, ಇದರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಆಮೇಲೆ ಕಾರ್ಬನ್ ಮೊನಾಕ್ಸೈಡು, ಟಾರಿಂದ ಕ್ಯಾನ್ಸರ್ ಬರುತ್ತೆ, ಲಂಗ್ ಡ್ಯಾಮೇಜ್ ಆಗುತ್ತೆ. ಅಂತೂ ಈ ಯಾವುದೇ ಇದು ಆಗಬಾರ್ದು ಅಂದರೆ ಈ ಡೀಸೆಲ್ ಕಾರ್ಗಳು, ಪೆಟ್ರೋಲ್ ಕಾರ್ಗಳನ್ನ ಬಿಟ್ಟು ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಎಲ್ಲರೂ ಬಳಸೋಕೆ ಶುರು ಮಾಡಿಬಿಟ್ರೆ ನೇಚರ್ ಭಾಳ ಚೆನ್ನಾಗಿರುತ್ತೆ. ಅಟ್ಮಾಸ್ಫಿಯರ್ನಲ್ಲೂ ಕೂಡ ಯಾವುದು ಪೊಲ್ಯೂಷನ್ ಇರೋದಿಲ್ಲ. ಎಸ್ ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಅದೆಷ್ಟೋ ಜನ ಯಾವ್ಯಾವ ರೀತಿಯಾದಂಥ ಒತ್ತಡಗಳಿಂದ ಬಳಲ್ತಾ ಇದ್ದಾರೆ. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಕೆಲ್ಸಕ್ಕೆ ಹೋದ್ರು ಅಲ್ಲಿಯೂ ಒತ್ತಡ ಇರುತ್ತೆ, ಮನೆಗೆ ಬಂದರೂ ಕೂಡ ಪ್ರಾಬ್ಲಮ್ಸ್ಗಳಿರುತ್ತೆ. ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇದ್ದೇ ಇದೆ. ರಾಜ್ಯ ಸರ್ಕಾರ ಇಲ್ಲಿ ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಏನೇನು, ಹಾಗೆಯೇ ಜನಸಂಖ್ಯೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕು ಬೆಂಗಳೂರಿನಲ್ಲಿ, ವೆರಿ ಇಂಪಾರ್ಟೆಂಟ್. ಸುನಿಲ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸುನಿಲ್ ಅವರೇ, ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಟೈರ್ 2 ಸಿಟಿಗಳು ಸಿಕ್ಕಾಪಟ್ಟೆ ಇವೆ. ಮಂಗಳೂರು ಆಗಿರಬಹುದು, ಬೆಳಗಾವಿ ಆಗಿರಬಹುದು, ಹುಬ್ಬಳ್ಳಿ ಆಗಿರಬಹುದು, ಹೀಗೆ ಬೇರೆ ಬೇರೆ ನಗರಗಳನ್ನು ತಗೊಳ್ಳೋಣ. ಅಲ್ಲೂ ಕೂಡ ಒಂದಷ್ಟು IT ಪಾರ್ಕ್ಗಳನ್ನು ಮಾಡಬಹುದು, ಬೇರೆ ಇಂಡಸ್ಟ್ರಿಗಳನ್ನು ಮಾಡಿದರೆ ಅಲ್ಲಿನ ಜನರಿಗೂ ಕೂಡ ಉದ್ಯೋಗಾವಕಾಶಗಳು ಸಿಗುತ್ತೆ. ಈ ನಿಟ್ಟಿನಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ವಾ ಹೇಗೆ? ಈಗ ಆಲ್ರೆಡಿ ನೀವು ಹೇಳೋ ಪ್ರಕಾರ ಮೈಸೂರಿನಲ್ಲೂ ಕೂಡ ಈಗ ಇನ್ಫೋಸಿಸ್ ಪ್ರಾರಂಭ ಆಗಿದೆ. ಹೌದು, ಈಗ ಹಲವಾರು ಸಂಸ್ಥೆಗಳು ಈಗ ಬೆಂಗಳೂರು ಸಿಟಿ ಟ್ರಾಫಿಕ್ನ ನೋಡೋಕ್ಕಾಗದೆ, ಇಲ್ಲಿ ಎಂಪ್ಲಾಯೀಸ್ಗಳ ಮೇಂಟೆನೆನ್ಸ್ ಮಾಡೋಕ್ಕಾಗದೆ, ಅವರು ಉನ್ನತ ಮಟ್ಟದ ಏನು ಒಂದು ಸಂಬಳ ಅಂತ ಹೇಳ್ಬೋದು ಅದನ್ನೆಲ್ಲ ಪ್ಲಾನಲ್ಲಿ ಇಟ್ಕೊಂಡು ಹಲವಾರು ಸಿಟಿಗಳಲ್ಲಿ ಈಗ ಆಲ್ರೆಡಿ ಯೋಜನೆ ಪ್ರಾರಂಭ ಮಾಡಿದ್ದಾರೆ. ಇದು ಉನ್ನತ ಮಟ್ಟಕ್ಕಾಗಬೇಕು. ಪ್ರಥಮವಾಗಿ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಲೋಕಲೈಟ್ಸ್ ಅವ್ರಿಗೆ ಯಾವ ಕೆಲಸನಾದರೂ ಆಗಲಿ ಆ ಸಂಸ್ಥೆ ಅದನ್ನು ಅಡಾಪ್ಟ್ ಮಾಡ್ಕೊಡ್ಲೇಬೇಕು. ಯಾಕೆಂದರೆ ಉದ್ಯೋಗ ಇಲ್ಲ ಅಂತಂದರೆ ಮನುಷ್ಯ ಬದುಕೋಕ್ಕಾಗಲ್ಲ.
ಒಂದು ದೇಶದ ಬೆನ್ನೆಲುಬು ನಾವು ರೈತರು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತೀವಿ, ಇವತ್ತಿನ ದಿನ ಕಾರ್ಮಿಕರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ದೇಶ ಕಟ್ಟೋದ್ರಲ್ಲಿ. ಯಾಕಂದ್ರೆ ಒಂದು ಭಾಗ ರೈತರು ಬೆಳೆದ್ರೇನೆ ನಾವು ಊಟ ಮಾಡ್ಲಿಕ್ಕಾಗೋದು, ಇನ್ನೊಂದು ಭಾಗ ನಮ್ಮ ದೇಶದ ಕಾರ್ಮಿಕರು ಹಗಲು ರಾತ್ರಿ ದುಡಿದ್ರೇನೆ ದೇಶ ಆರ್ಥಿಕತೆವಾಗಿ ಎಲ್ಲಾ ರೀತಿಯ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಮಾತ್ರ ರೈತ ಮತ್ತೆ ಕಾರ್ಮಿಕರಿಂದಾನೆ ಅಂತಾನೆ ಹೇಳ್ಬೋದು. ಹಾಗಾಗಿ ಕಾರ್ಮಿಕರಿಗೆ, ಅದರಲ್ಲೂ ನಮ್ಮ ಮೂಲ ಕಾರ್ಮಿಕರು ಯಾರಿದ್ದಾರೆ, ನಮ್ಮ ಓದಿರ್ತಕ್ಕಂಥ ವಿದ್ಯಾವಂತರು ಯಾರಿದ್ದಾರೆ ಕರ್ನಾಡಲ್ಲಿ ಅಥವಾ ನಮ್ಮ ಭಾಗದಲ್ಲಿ, ಅಂಥವ್ರನ್ನ ಹುಡುಕ್ಬಿಟ್ಟು ಮೊದಲನೇದಾಗ ಅವ್ರ ಆದ್ಯತೆ ಕೊಡ್ಬೇಕು. ಎರಡನೇದಾಗ ಕೊಡ್ಲಿ, ಯಾಕಂದ್ರೆ ಅವರು ಸಂಸ್ಥೆ ನಡೆಸಲೇಬೇಕಾಗ್ತದೆ, ಚಾಲೆಂಜಿಕಲ್ ಆಗಿರುತ್ತೆ ಎಲ್ಲ ರೀತಿ. ಈಗ ಅವರು ಈ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಸಂಸ್ಥೆ ನಡೆಸಲಿಕ್ಕೆ, ಅವ್ರದ್ದೇನಿದೆ ಅವ್ರು ಫಾರ್ಮಾಲಿಟೀಸ್ ಮಾಡ್ಲಿ, ಆದ್ರೆ ಮೂಲತಃ ಎಲ್ಲಿ ಅವರು ಆಯ್ಕೆ ಮಾಡ್ಕೊಂತಾರೆ ಆ ಭಾಗಕ್ಕೆ ಯಾವುದೇ ರೀತಿ ಪ್ರಕೃತಿ ಮ್ಯಾಮೆಲ್ಡಂಗೆ ಒಂದು ಪ್ರಕೃತಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ಅಲ್ಲಿನ ಒಂದು ನೈಸರ್ಗಿಕವಾದಂತ ಕೆಲವೊಂದು ವಿಚಾರಗಳಿರ್ತದೆ, ಅವರೇ ಒಂದು ಆಚಾರಗಳಿರ್ತದೆ, ಅದಕ್ಕೆ ಮೂಲ ಯಾವುದೋ ತೊಂದರೆಗಳಾಗಬಾರ್ದು. ಮತ್ತೆ ಅಲ್ಲಿ ವಾಟರ್ ಸೋರ್ಸ್ ಅಂತ ಇರುತ್ತೆ ಅಥವಾ ನೀರಿನ ಒಂದು ಜಲ ಸಂಪನ್ಮೂಲ, ಆ ಜಲ ಸಂಪನ್ಮೂಲಕ್ಕೆ ಯಾವುದೋ ಒಂದು ಕೊಳಚೆ ನೀರನ್ನ ಬಿಡುವಂಥದ್ದು ಅಥವಾ ಭೂಮಿ ಅಗಿಯುವಂಥದ್ದು, ಅಲ್ಲಿನ ಪರಿಸರನ ನಾಶ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡಬಾರ್ದು. ಮಾಡ್ದೇನೆ ಇವ್ರು ಅಚ್ಚುಕಟ್ಟಾಗಿ ಏನ್ ಬೇಕು ಅಲ್ಲಿನ ಸೌಕರ್ಯಗಳನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಏನು ಉದ್ದೇಶಪೂರ್ವಕವಾಗಿ ನಿಯಮಾವಳಿಗಳು ಇರ್ತದೆ ಅದನ್ನ ಇವರು ಬೇಸಿಕ್ಲಿ ಫಾಲೋ ಮಾಡ್ಕೊಂತ ಹೋಯ್ತು ಅಂತಂದ್ರೆ ಬಹಳ ಅನುಕೂಲ ಆಗ್ತದೆ. ಶಿವಾನಂದ್ ನಾಯ್ಕ್ ಅವರೇ, ನಾನು ಆಗ್ಲೂ ಕೂಡ ಕೇಳ್ತಾ ಇದ್ದೆ, ಈಗ ಸಮಸ್ಯೆ ಏನೋ ಆಗ್ಬಿಟ್ಟಿದೆ, ಆ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಮುಂದಿನ ದಿನಗಳಲ್ಲಿ 1.5 ಕೋಟಿ ಜನಸಂಖ್ಯೆ ಆದ್ರೂ ಅಂತ ಇಟ್ಕೊಳ್ಳೋಣ ಬೆಂಗಳೂರಿನಲ್ಲಿ, ಹೇಗೆ ಅದನ್ನು ಡಿವೈಡ್ ಮಾಡೋದು, ಹೇಗೆ ಕಂಟ್ರೋಲ್ ಮಾಡೋದು ಅಂತೇಳಿ. ಇಲ್ಲಿ ನಾವು ಬಹುಶಃ ತುಂಬ ಫೋಕಸ್ ಬೆಂಗಳೂರು ಮೇಲೇ ಕೊಡ್ತಾ ಇದ್ದೀವಿ. ಓಕೆ, ಸರ್ಕಾರ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಉದ್ಯೋಗಿಗಳ ಜೊತೆ ಕೂತ್ಕೊಂಡು ಕಂಪ್ನಿಗಳು ಯಾವಾಗ ಎಕ್ಸ್ಪ್ಯಾಂಡ್ ಮಾಡ್ತವೆ ಆಗ ಟೈರ್ 2 ಸಿಟಿಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಬೋದಾ. ಉದಾಹರಣೆಗೆ ದಾವಣಗೆರೆ ಇದೆ, ಯಾಕೆ ನಾನು ಈ ಸ್ಥಳಗಳನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಶೈಕ್ಷಣಿಕವಾಗಿ ಇವೆಲ್ಲ ತುಂಬಾ ಮುಂದುವರೆದಿರುವಂತಹ ಜಾಗಗಳು. ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಬೇರೆ ಕೋರ್ಸ್ಗಳಿರ್ಬೋದು, ಸರ್ವತೋಮುಖವಾಗಿ ಈ ಸಿಟಿಗಳು ಕೂಡ ಬೆಳೆದಿದ್ದಾವೆ. ಉಡುಪಿ ಮಂಗಳೂರು ಸ್ಟ್ರೆಚ್ ಇರಬಹುದು, ಅಲ್ಲಿ ವೆದರ್ ಅಂತ ಬಂದಾಗ ಸ್ವಲ್ಪ ಮಳೆ ಮತ್ತು ಸೆಕೆ ಏನು ಇದಿರುತ್ತೆ, ಬಟ್ ಇವತ್ತು ನಮಗೆ IT ಕಂಪ್ನಿಗಳಲ್ಲಿ ಎಲ್ಲ AC ಇರುತ್ತೆ, ಅದರಿಂದಾಗಿ ತೊಂದರೆ ಆಗಬಾರ್ದು ಅನ್ನೋವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದರೆ ಸರ್ಕಾರ ಕಂಪ್ನಿಗಳ ಜೊತೆ ಕೂತ್ಕೊಂಡು ಯಾವ ರೀತಿ ನಾವು ಡಿಸೆಂಟ್ರಲೈಸ್ ಮಾಡ್ಬೋದು, ಯಾವ ರೀತಿ ವರ್ಕನ್ನು ಅವರ ಆಫೀಸ್ ಸ್ಪೇಸ್ಗಳನ್ನು ಡಿವೈಡ್ ಮಾಡಿದಾಗ ಆಯಾಯ ಪ್ಲೇಸ್ಗಳಲ್ಲಿ ಡೆವಲಪ್ಮೆಂಟ್ಗೆ ಅವಕಾಶ ಆಗುತ್ತೆ, ಆವಾಗ ಮೈಗ್ರೇಷನ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ಉಡುಪಿ ಮಂಗಳೂರು ಸ್ಟ್ರೆಚ್ ಅಂತ ತಗೊಂಡ್ರೆ ಸಾಕಷ್ಟು ಅಲ್ಲಿ ಒಳ್ಳೆ ವಿದ್ಯಾವಂತರಿದ್ದಾರೆ, ಅವ್ರಿಗೆ ಅಲ್ಲೇ ಕೆಲಸ ಸಿಕ್ಕತ್ತೆ, ಅವ್ರು ಯಾಕೆ ಬೆಂಗಳೂರಿಗೆ ಬರಬೇಕು? ಅದೇ ರೀತಿ ಬೆಳಗಾವಿ ಹುಬ್ಳಿ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಮೆಡಿಕಲ್ ಕಾಲೇಜಸ್ ಇದಾವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದಾವೆ, ಎಲ್ಲ ರೀತಿಯಾದಂಥ ಸೌಕರ್ಯಗಳಿದಾವೆ. ಅಲ್ಲೂ ಕೂಡ ಡೆವಲಪ್ ಮಾಡಿದಾಗ ಆಟೋಮ್ಯಾಟಿಕಲಿ ನಮಗೆ ಬೆಂಗಳೂರು ಮೇಲೆ ಬರುವಂಥ ಪ್ರೆಷರು ಕಮ್ಮಿ ಆಗುತ್ತೆ. ಮೂರನೇದಾಗಿ ಇವಾಗ ಕಲ್ಯಾಣ ಕರ್ನಾಟಕದ ಕಡೆಯಿಂದ ಅಲ್ಲಿ ವೆದರ್ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ, ಆದರೆ ಆ ಕ್ಷೇತ್ರ ಉದಾಹರಣೆಗೆ ದಾವಣಗೆರೆ ಆಸುಪಾಸಿನಲ್ಲಿ ಬೆಳವಣಿಗೆ ಚೆನ್ನಾಗಿದೆ, ಅವರಿಗೆ ಅಲ್ಲಿ ಉದ್ಯೋಗ ಅವಕಾಶ ಇದೆ, ಅವರು ಮತ್ತೆ ಬೆಂಗಳೂರಿಗೆ ಬರೋ ಸಾಧ್ಯತೆಗಳು ಕೂಡ ಕಡಿಮೆ ಆಗುತ್ತೆ. ಬೆಂಗಳೂರಿನ ಒಂದು ಜನಸಂಖ್ಯೆ ನಿಯಂತ್ರಣ ಮಾಡೋದ್ರ ಜೊತೆಗೆ ನಾವು ಕರ್ನಾಟಕದ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಆಗುತ್ತೆ ಅಂದಾಗ ಸರ್ಕಾರ ಈ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿದ್ದು, ದಿಸ್ ಇಸ್ ನಾಟ್ 1 year ಪ್ಲಾನ್, ದಿಸ್ ಹ್ಯಾಸ್ ಟು ಬಿ ಅಟ್ ಲೀಸ್ಟ್ 8 to 10 years ಪ್ಲಾನ್. ಇವಾಗಿಂದಾನೇ ಅದನ್ನ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿದ್ರೆ ಖಂಡಿತವಾಗ್ಲೂ ನಾವು ಇದನ್ನು ಸಾಧಿಸಕ್ಕೆ ಆಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮೇಡಮ್, ಎಲ್ರಿಗೂ ಕೇಳ್ತಾ ಇದ್ದೆ, ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳಿ. ನಿಮ್ಮ ಪ್ರಕಾರ ಏನ್ ಸಲಹೆಯನ್ನ ಕೊಡ್ತೀರಿ ಮೇಡಮ್, ಬೆಂಗಳೂರು ಇದನ್ನೆಲ್ಲ ಈ ವಲಸಿಗರನ್ನ ಕಂಟ್ರೋಲ್ ಮಾಡೋಕೆ ಅಥವಾ ಈ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡೋಕೆ? ಸರ್, ನಾವು ಜನಸಂಖ್ಯೆ ವಲಸಿಗರನ್ನ ಕಂಟ್ರೋಲ್ ಮಾಡೋದಕ್ಕಿಂತಲೂ ಅದನ್ನ ಸಮಂಜಸವಾಗಿ ಸಮರ್ಪಕವಾಗಿ ನಿಭಾಯಿಸೋದ ಕಡೆಗೆ ಗಮನ ಕೊಡಬೇಕು. ಈಗ ಅವ್ರು ಹೇಳಿದಾಗೆ ಬೇರೆ ಊರುಗಳನ್ನು ಬೆಳೆಸೋದು ಒಂದು, ಅದ್ರ ಜೊತೆಗೆ ಬೆಂಗಳೂರು ಸುತ್ತಮುತ್ತಲು ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು. ಈ ಸ್ಯಾಟಲೈಟ್ ಟೌನ್ಗಳೆಂದರೆ ಆ ಟೌನ್ಶಿಪ್ನಲ್ಲಿ ಆರೋಗ್ಯದ ಬಗ್ಗೆ, ಶಾಲೆಗಳ ಬಗ್ಗೆ ಎಲ್ಲನೂ ಇರುತ್ತೆ. ಒಂದು ಪ್ಲ್ಯಾನ್ಡ್ ಆಗಿರೋದ್ರಿಂದ ಎಲ್ಲವೂ ವ್ಯವಸ್ಥಿತವಾಗಿರುತ್ತೆ. ಅದರಲ್ಲೇ ಎಲ್ಲ ಸಿಗೋದ್ರಿಂದ ಅಲ್ಲಿ ಕೆಲಸ ಮತ್ತು ಅವ್ರಿಗೆ ವ್ಯಾಪಾರದ್ದು ಎಲ್ಲವೂ ಕೂಡ
ಅಲ್ಲೇ ಬೆಳ್ಕೊಂಡ್ಬಿಡುತ್ತೆ. ನೋಡಿ, ಒಂದು ಮಣಿಪಾಲು ಸುಮ್ಮನೆ ಒಂದು ಮೆಡಿಕಲ್ ಕಾಲೇಜ್ ಶುರು ಮಾಡಿಬಿಟ್ಟು ಈಗ ಟೌನ್ಶಿಪ್ ಆಗಿದೆ. ಸೊ ಹಾಗಾಗಿ ಆ ಟೌನ್ಶಿಪ್ಗಳನ್ನ ಬೆಂಗಳೂರು ಸುತ್ತಲೂ ಮಾಡಿದ್ರೆ ಅದಕ್ಕೆ ಸ್ಯಾಟಲೈಟ್ ಟೌನ್ಸ್ ಅಂತಂದು ಇದನ್ನ ಪ್ಲಾನು ಮಾಡ್ತಾನೆ ಇದ್ದಾರೆ, ಹೇಳ್ತಾನೆ ಇದ್ದಾರೆ, ಆದರೆ ಮಾಡಿಲ್ಲ. ಅದನ್ನ ಮಾಡಿದ್ದೇ ಆದರೆ ಬೆಂಗಳೂರು ಮೇಲೆ ಇರುವಂಥ ಬರ್ಡನ್ನು ಕಡಿಮೆ ಆಗುತ್ತೆ. ಅಂದರೆ ಅಲ್ಲಿ ಎಲ್ಲ ಸಿಟಿ ಥರನೇ ಇರುತ್ತೆ, ಕೆಲಸನೂ ಇರುತ್ತೆ, ಅವ್ರಿಗೆ ಕೈ ತುಂಬ ಸಂಬಳನೂ ಬರುತ್ತೆ. ಆಮೇಲೆ ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ಇದಕ್ಕೆ ಯಾವುದೂ ತೊಂದರೆ ಆಗೋದಿಲ್ಲ. ಸೊ ಅದೇ ಒಂಥರ ಟೌನ್ಶಿಪ್ಗಳು ಆಗಿ ಹೋಗ್ಬಿಟ್ರೆ ಒಂದು ಬೆಂಗಳೂರು ಸುತ್ತಲೂ ಒಂದು 5 ಟೌನ್ಶಿಪ್ ಮಾಡಿದರೆ ಆ ಸುತ್ತಲೂ ಅಂದರೆ ಇಲ್ಲಿ ಕಂಜೆಷನ್ನು ಕಡಿಮೆ ಆಗುತ್ತೆ, ಅಲ್ಲಿ ಬೆಳವಣಿಗೆ ಆಗುತ್ತೆ, ಆಮೇಲೆ ಅಲ್ಲಿ ವ್ಯಾಪಾರ ಇದು ಎಲ್ಲವೂ ಬೆಳೆಯುತ್ತೆ, ಮತ್ತು ಅಲ್ಲೂ ಕೂಡ ಉದ್ಯೋಗಗಳು ಬೆಳಿಬೋದು. ಈಗ ಹೇಗೆ ಪೀನಿಯಾ ಥರ ಮಾಡಿದಾರಲ್ಲ ಆ ಥರ ಪೀನಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನು ಸುತ್ತಲೂ ಮಾಡಬೇಕು. ಆ ಸುತ್ತಲೂ ಮಾಡಿದಾಗ ಇಲ್ಲಿ ಬರೋ ವರ್ಕರ್ಸು ಅಲ್ಲೇ ಮಾಡ್ತಾರೆ. ಈಗ ಟ್ರೈನ್ ಹಿಡ್ಕೊಂಡು ಮಂಡ್ಯದಿಂದ ಮೈಸೂರಿಂದ ಇಲ್ಲಿ ಪೀನಿಯಾಗಿ ಬರೋದು ಬದಲು ಅಲ್ಲಲ್ಲೇ ಮಾಡಿಬಿಟ್ರೆ ಆ ಟೌನ್ಶಿಪ್ಗೆ ಅಲ್ಲೇ ಇಳಿದ್ಬಿಟ್ಟು ಬಿಡದಿಯಲ್ಲೋ ಇದರಲ್ಲೋ ಅಲ್ಲೇ ಕೆಲಸಕ್ಕೆ ಬಂದರೆ ಅವರು ಅಲ್ಲೇನೂ ಇರ್ಬೋದು, ಇಲ್ಲಿ ಬರೋದು ತಪ್ಪುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಸಮಸ್ಯೆ ಅಂತಂದರೆ ಈಗ ಏನಾಗಿದೆ, ಇಲ್ಲಿ ಒಳ್ಳೆ ಫ್ಯಾಕ್ಟ್ರಿಗಳು, ಒಳ್ಳೆ ಕಂಪನಿಗಳು, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಕಂಪ್ನಿಗಳು ಇರೋದ್ರಿಂದ ಇದು ಬರ್ತಾ ಇದೆ. ನಾವು ಬರೀ 1.5 ಕೋಟಿ ಅಂತ ಇದ್ದೀವಿ. ಫ್ಲೋಟಿಂಗ್ ಪಾಪ್ಯುಲೇಷನ್ನು ಅದು ಇನ್ನೂ ಜಾಸ್ತಿ ಇರುತ್ತೆ. ಅದು ಸೇರ್ಕೊಂಡ್ಬಿಟ್ಟು 2 ಕೋಟಿ ಮೇಲೆ ಹೋಗುತ್ತೆ. ಆವಾಗ ನೀರಿನ ಸಮಸ್ಯೆ ಆಗುತ್ತೆ. ಕುಡಿಯೋ ನೀರಿಲ್ಲದೆ ಇದ್ರೆ ಕಷ್ಟ. ಈಗಲೇ ಕಾವೇರಿ 3ನೇ ಫೇಸು ಸಾಕಾಗ್ತಾ ಇಲ್ಲ. ಹಾಗಾಗಿ ನಾವು ಯಾವಾಗ ಈ ಸ್ಯಾಟಲೈಟ್ ಟೌನ್ಗಳು ಮಾಡ್ತೀವಲ್ಲ ಆವಾಗ ಅಲ್ಲಿ ಒಳಚರಂಡಿದಾಯಿತು, ನೀರಿನ ಸಮಸ್ಯೆ ಆಯಿತು, ಸ್ಕೂಲಿಗೆ ಹೋಗೋದು, ಈಗ ನಾಯಕರು ಹೇಳ್ದಂಗೆ ಅಷ್ಟು ದೂರ ಬರೋದು, ಅವು ಯಾವ ತಾಪತ್ರೆನೂ ಇರೋದಿಲ್ಲ. ಅವರೇ ಒಂದೊಂದು ಈಗ ನೀವು ಇಲ್ಲೇ ನೋಡಿ ಒಂದೊಂದು ಅಪಾರ್ಟ್ಮೆಂಟ್ಗಳು ತೊಗೊಂಡ್ರೆ ಒಂದು ಟೌನ್ ಥರ ಇದೆ. ಅವರು ಅಷ್ಟು ಎಲ್ಲನೂ ಅದರಲ್ಲೇ ವ್ಯವಸ್ಥೆ ಇದೆ. ಅವ್ರಿಗೆ ಜಿಮ್ಮಿಂದ ಹಿಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹಿಡ್ಕೊಂಡು ಎಲ್ಲ ಇರುತ್ತೆ. ಹಾಗೆ ಈ ಟೌನ್ಶಿಪ್ಗಳನ್ನು ಬೆಳೆಸೋದನ್ನೇ ಈಗಲಿಂದ ಪ್ರಾರಂಭ ಮಾಡಿದರೆ ಆವಾಗತ್ತೆ. ಯಾಕಂದರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರೆ ಆಗಲ್ಲ. ಈಗ ಹಳ್ಳಗಳಾಗಿದೆ ಅಂತ ನಾವು ಈಗ ಹಳ್ಳ ಮುಚ್ತೀವಿ ಅನ್ನೋದಲ್ಲ, ಹಳ್ಳ ಬರದ ಹಾಗೆ ನೋಡ್ಕೊಳ್ಳೋದು ಮುಖ್ಯ ಅಲ್ವಾ. ಹಾಗಾಗಿ ಮುಂದೆ ಸಮಸ್ಯೆ ಬರೋದು ಬೇಡ. ಯಾಕಂತಂದರೆ ಅವ್ರು ಹೊರ ರಾಜ್ಯದಿಂದ ಬಂದರು, ಇವ್ರು ಇಲ್ಲಿಂದ ಬಂದರು, ಅದೆಲ್ಲ ಹಾರ್ಮೋನಿ ಆಗಲ್ಲ. ದೇಶ ಬೆಳಿಬೇಕು ಅಂದರೆ ನಾವೆಲ್ಲರೂ ಒಂದೇ ಅಂತ ಬೆಳಿಬೇಕು ಅಂತಂದರೆ ಎಲ್ಲರಿಗೂ ಸಮಪಾಲು ಸಮಬಾಳ್ವೆ ಬೇಕು ಅಂದರೆ ಸ್ಯಾಟಲೈಟ್ ಟೌನ್ಗಳನ್ನ ಈಗಲಿಂದ ಪ್ರಾರಂಭ ಮಾಡಬೇಕು ಅಂತ ನನಗನ್ಸುತ್ತೆ. ಎಸ್, ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸ್ಯಾಟಲೈಟ್ ಟೌನ್ಗಳಿಂದ ಆಗುವಂಥ ಲಾಭಗಳು ಏನೇನು ಎನ್ನುವುದಾಗಿ. ಸುನಿಲ್ ಅವರೇ, ಇನ್ನೊಂದು ವಿಚಾರ, ಬೆಂಗಳೂರು ಸಿಟಿಗೆ ನೀರುಣಿಸುವಂಥ ಒಂದು ನದಿ ಅಂತ ಹೇಳಿದ್ರೆ ಅದು ಕಾವೇರಿ. ಕಾವೇರಿ ವಿಚಾರವಾಗಿ ನಮ್ಮ ರಾಜ್ಯ ನೆರೆ ರಾಜ್ಯಕ್ಕೂ ಒಂದಷ್ಟು ಗಲಾಟೆಗಳಾಗತ್ತೆ. ಹಾಗೆಯೇ ಬೇಸಿಗೆಗಾಲ ಬಂದಾಗ ನೀರಿನ ಸಮಸ್ಯೆ ಕೂಡ ಈಗಾಗಲೇ ಬೆಂಗಳೂರು ಕಂಡಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಈ ವಾಟರ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಹೋರಾಟದ ಸಮೀಕ್ಷೆ ತಗೊಂಡ್ರೆ ಸರ್, ಈ ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು ಕಾವೇರಿ ಒಂದು ಹೋರಾಟ. ಯಾಕೆಂದ್ರೆ ಜನ್ಮ ತಾಳಿರೋದು ತಾಯಿ ನಮ್ಮ ಕರ್ನಾಟಕದ ಒಂದು ತಲಕಾವೇರಿ ಪ್ರದೇಶದಲ್ಲಿ ಆದ್ರೂ ಕೂಡ, ಆದ್ರೆ ಅದು ಹೋಗ್ತಕ್ಕಂಥ ಪ್ರದೇಶನೇ ಬೇರೆ ಆದ್ರೂ ಕೂಡ ಮೂಲ ನಮ್ಮ ಕರ್ನಾಟಕದವರಿಗೆ ಮೊದಲನೇದಾಗಿ ಅದರಲ್ಲೂ ಈ ಒಂದು ಭಾಗದ ಏನು ಮಂಡ್ಯ, ಬೆಂಗಳೂರು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳಲ್ಲಿ ತಾಯಿ ಆಶೀರ್ವಾದ ಬಹಳ ಉನ್ನತ ಪಟ್ಟದ್ದು. ಈಗ ನೀವು ಸಮೀಕ್ಷೆ ಪ್ರಕಾರ ಮ್ಯಾಮ್ ಅವರು ಕೂಡ ಹೇಳಿದ್ರು 3 phases ಆಗೋಗಿದೆ ಕಾವೇರಿ ನಮ್ಮ ಬೆಂಗಳೂರಿನಲ್ಲಿ. ಮುಂದೆ 7-8 ದಾಟಿದ್ರು ಹೇಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ನಮ್ಗೆ ಮೂಲತಃ ಬೇಕಾಗಿರೋದು ಮೂಲ ಸೌಕರ್ಯಗಳು ಬೆಂಗಳೂರಿನಲ್ಲಿ. ಅದ್ರಲ್ಲಿ ಎಲ್ಲಾ ಬಂತು ವ್ಯವಸ್ಥೆ. ಅದ್ರಲ್ಲೂ ಮನುಷ್ಯ ದಿನ ಬೆಳಗ್ಗೆ ಆದ್ರೆ ಏನು ಅವನಿಗೆ ಬೇಕೋ ಅದು ನೀರಿನ ಸಮಸ್ಯೆ. ಇಲ್ಲಿ ನೀರನ್ನ ಈಗ ಆಲ್ರೆಡಿ ಕೊಂಡ್ಕೊಂಡು ಕುಡಿತಾ ಇದ್ದಾರೆ. ಅಂತ ಪರಿಸ್ಥಿತಿ ಬಂದೋಯ್ತು ಬೆಂಗಳೂರಿನಲ್ಲಿ. ಇನ್ನೇನು ಕಾಲಾವಕಾಶ ಬಳಸೋದಕ್ಕೂ ಕೂಡ ಆಲ್ರೆಡಿ ಟ್ಯಾಂಕರ್ಗಳಲ್ಲಾಯ್ತು ಅಥವಾ ವೀಕ್ಲಿ ವರ್ತನೆ ಟೈಪ್ ಅದನ್ನೇನ್ ಮಾಡ್ತಾರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂತಿಷ್ಟು ನಮ್ಗೆ ಟ್ಯಾಂಕರ್ಗಳು ನೀರ್ ಹಾಕ್ರಪ್ಪ, ನಾವು ವಾರದ ಪೇಮೆಂಟ್ ಕೊಡ್ತೀವಿ, ತಿಂಗಳು ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಆಗೋದು. ಎಷ್ಟು ಜನ ಅಂತ ಬೋರ್ವೆಲ್ ತೆಗಿಸ್ತಾರೆ, ಸಾಧ್ಯನೇ ಇಲ್ಲ, ನೀರ್ ಬರ್ತಾನೆ ಇಲ್ಲ. ಮೂಲ ನೀರಿನ ಸೌಕರ್ಯ ಆಗಿರ್ಬೋದು ಅಥವಾ ಕೆಲವೊಂದು ವ್ಯವಸ್ಥಿತವಾದಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಅಸಾಧ್ಯವಾದಂಥದ್ದು. ಅದ್ರಲ್ಲೂ ಒಂದು ಪ್ರಕಾರ ಈಗ ನಮ್ಮ ಶಿವಾನಂದ್ ಸರ್ ಹೇಳಿರೋ ಪ್ರಕಾರ ಹಲವಾರು ಜಿಲ್ಲೆಗಳಿದೆ, ಉನ್ನತ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಜಿಲ್ಲೆಗಳಿದೆ. ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಲಿ,
ಬರೋಂಥ ಕಂಪ್ನಿಗಳಿಗೆ ಈ ಜಿಲ್ಲೆ ಅಲ್ಲ ನಿಮ್ಗೆ ಇನ್ನೂ ಒಂದು 2 ಜಿಲ್ಲೆ ಅವಕಾಶ ಕೊಡ್ತೇವೆ. ಏನ್ ಇಲ್ಲಿಂದ ಒಂದು 150 ಕಿಲೋಮೀಟರ್ಸ್ ಎಕ್ಸ್ಪ್ಯಾಂಡ್ ಆಗಿರ್ಬೋದು ಅಷ್ಟೇನೆ. ಬಟ್ ಆದ್ರೆ ಇಲ್ಲಿನ ವಾತಾವರಣಕ್ಕಿಂತ ಅಲ್ಲಿ ಚೆನ್ನಾಗಿದೆ, ಅಲ್ಲಿನವ್ರಿಗೂ ಒಂದ್ ಸ್ವಲ್ಪ ಉದ್ಯೋಗ ಅವಕಾಶ ಸಿಗ್ತದೆ. ಮತ್ತೆ ಹೊರಗಡೆ ರಾಜ್ಯದಿಂದ ಬಂದ್ರೂ ಪರವಾಗಿಲ್ಲ, ಅಲ್ಲಿ ಎಲ್ಲೋ ಲೋಕಲ್ ಲೈಟ್ಸ್ಗಳಿಗೆ ಏನಾಗ್ತದೆ, ಒಂದು ವ್ಯಾಪಾರದ್ದು ವ್ಯವಹಾರದ್ದು ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಹೇಳಿ. ಹೌದಲ್ವಾ? ಇಷ್ಟೆಲ್ಲ ಸೌಕರ್ಯಗಳನ್ನ ಮಾಡ್ಕೊಡ್ಬೇಕಾಗಿರೋದು ನಮ್ಮ ರಾಜ್ಯ ಸರ್ಕಾರ. ಈ ಒಂದು ಸರ್ಕಾರದ ಒಂದು ಆದಿ ಸ್ವಲ್ಪ ಬದಲಾದ್ರೆ ಬಹಳ ಅನುಕೂಲ ಆಗ್ತದೆ ನಮ್ಮ ಒಂದು ರಾಜ್ಯ ಬೆಳವಣಿಗೆಯಲ್ಲೂ ಕೂಡ ನಾವು ಹೇಳ್ಬೋದು. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡೋದಂತಂದ್ರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ಮಳೆ ಸುರಿತಾ ಇದೆ, ಆ ಗಟರ್ ಸೇರ್ಕೊಂಡ್ಬಿಟ್ಟು ಏನಂದ್ರೆ ಹೊರಟೋಗ್ತಾ ಇದೆ. ಆದರೆ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೆ ಆದರೆ, ಪ್ರತಿ ಬಿಲ್ಡಿಂಗ್ನಲ್ಲಿ ಮಾಡಿದ್ದೆ ಆದರೆ ಗ್ರೌಂಡ್ ವಾಟರು ಫಿಲ್ ಅಪ್ ಆಗುತ್ತೆ, ನಮಗೆ ಇದಕ್ಕೆ ಏನಂತೀರ ಇರಿಗೇಷನ್ಗೂ ಆಗುತ್ತೆ. ಅದ್ರ ಜೊತೆಗೆ ನೀವು ಬೋರ್ವೆಲ್ ತೆಗೆಯೋದಷ್ಟೇ ಅಲ್ಲ, ನಿಮ್ಮ ಮನೆಗೆ ಎಲ್ಲ ಕುಟುಂಬಕ್ಕೂ ಆಗತ್ತೆ. ಈ ಪ್ರತಿಯೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಈ ಗ್ರೌಂಡ್ ವಾಟರ್ನ ಬೆಳೆಸುವಂಥದ್ದು ಉಳಿಸುವಂಥ ಕೆಲಸದ ಕಡೆಗೆ ಗಮನ ಕೊಡಬೇಕು. ಇದ್ರ ಜೊತೆಗೆ ಗಾರ್ಬೇಜು ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆಲ್ಲ ಅದನ್ನ ಮಾಡಬೇಕು. ಇದಕ್ಕೆ ಎಕ್ಸಾಂಪಲ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ಲು ಭಾರತದಲ್ಲಿ ಸೂರತ್. ಅದು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಪೈಪ್ಗಳು ಹೋಗಿದೆ ಅಂದರೆ ನೀವು ರೋಡ್ ಅಗಿಬೇಕಾಗಿಲ್ಲ, ಅವ್ರಿಗೆ ಒಳಗಡೆಗೆ ಮ್ಯಾನ್ ಹೋಲ್ನಲ್ಲಿ ಹೋಗಿ ಯಾರು ಕ್ಲೀನ್ ಮಾಡಬೇಕಾಗಿಲ್ಲ ಬ್ಲಾಕನ್ನು, ಅದು ಹೊರಗಡೆಗೇ ಇದು ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದನ್ನು ಆ ಸೂರತ್ನಲ್ಲಿ ಮಾಡಿರೋದನ್ನು ಬೆಂಗಳೂರಲ್ಲಿ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ನನ್ನ ಪ್ರಶ್ನೆ. ಯಾಕಂದರೆ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗು, 2 ಅಂಡರ್ ವಾಟರ್ ಡ್ರೈನೇಜು, 3ನೇದ್ದು ನಾವು ಏರ್ ಪೊಲ್ಯೂಷನ್. ಈ 3ಕ್ಕೆ ನಾವು ಆದ್ಯತೆ ಕೊಟ್ಟು ಇವತ್ತಿಂದ ಪ್ಲಾನ್ ಹಾಕೋಕೆ ಶುರು ಮಾಡಿದ್ರೆ ನಮ್ಮ ಬೆಂಗಳೂರು ಆಸ್ ಇಟ್ ಈಸ್ ಏರ್ ಕಂಡೀಷನ್ ಸಿಟಿ ಇನ್ನೂ ಬ್ಯೂಟಿಫುಲ್ ಆಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಮರಗಳನ್ನು ಬೆಳೆಸೋ ಕೆಲಸ ಮಾಡಬೇಕು ಅಂತ ನನ್ಗನ್ಸುತ್ತೆ. ನೀವು ಹೇಳ್ತಾ ಇದ್ರಿ ಮೇಡಮ್, ಈಗಾಗಲೇ ಮಳೆ ನೀರು ಬಳಕೆ ಅಥವಾ ಅದನ್ನ ಯಾವ ರೀತಿಯಾಗಿ ಸದ್ಬಳಕೆ ಮಾಡಬೇಕು, ವೇಸ್ಟ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಯಾಕೆ ಇಂಥ ಯೋಚನೆಗಳು ಬರ್ತಾ ಇಲ್ಲ ಅಂತ ಹೇಳಿ ಸರ್ಕಾರಕ್ಕಾಗ್ಲಿ ಜನರಿಗಾಗ್ಲಿ? ಯಾಕೆ ಬರ್ತಾ ಇಲ್ಲ ಅಂತಲ್ಲ, ಅದೇನಾಗುತ್ತೆ ಪ್ಲ್ಯಾನ್ ಮಾಡೋಕ್ಕೆ ಒಂದೊಂದು ಕಮಿಟಿ ಅಂತ ಮಾಡ್ಕೊಂಡಿರ್ತಾರೆ. ಅಂಥವರಲ್ಲಿ ನೀವು ಹೇಗೆ ಎಕ್ಸ್ಪರ್ಟ್ ಅಂತ ನಮ್ಮನ್ನು ಕರೆದಿದ್ದೀರೋ ಹಾಗೆ ಅವ್ರನ್ನ ಸೇರಿಸ್ಕೊಂಡಿಲ್ವೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಎಸ್ ಜಿ ಬಾಳೆಕುಂದ್ರಿ 2ನೇ ವಿಶ್ವೇಶ್ವರಯ್ಯ ಅಂತ ಅವರ ತಮ್ಮನ ಮಗಳು. ಸೊ ನೀರಿನ ಬಗ್ಗೆ ಅವರು ಹೇಳ್ತಾ ಇದ್ದಿದ್ದೇನೆಂದರೆ, ಮೈಸೂರು ಭಾಗದ ಜನ ಹೋಳಿಗೆ ತುಪ್ಪ ತಿಂದರೆ ನಮ್ಮವರು ರೊಟ್ಟಿ ಚಟ್ನಿ ಆದರೂ ತಿನ್ನಲಿ ಅಂತ ಆಲ್ಮಟ್ಟಿ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ಹಿಡಕಲ್ಲು ನೀವು ಯಾವುದೇ ತಗೊಳ್ಳಿ ಎಲ್ಲ ನೀರಾವರಿಗೆ ಅವರೇ ಕಾರಣ. ಆ ಕೂಡಲ ಸಂಗಮ ಮುಳುಗಬಾರ್ದು ಅಂತ ಆ ಬಾವಿ ಕಟ್ಟಿದ್ದು ಅವರೇ. ಅಂದರೆ ಅಂಥ ವಿಚಾರವಂತರನ್ನ ನೀವು ಸೇರಿಸ್ಕೊಂಡಾಗ ತಾನಾಗೆ ಎಲ್ಲ ಚೆನ್ನಾಗಾಗತ್ತೆ ಅಂತ ನನಗನ್ಸುತ್ತೆ. ಶಿವಾನಂದ ನಾಯ್ಕ ಅವರೇ, ಬೆಂಗಳೂರಿನ ರೂರಲ್ ಏರಿಯಾಗಳಲ್ಲಿ ಸೊಪ್ಪು ತರಕಾರಿಗಳನ್ನ ಬೆಳೀತಾ ಇದ್ರು, ಅದೇ ಸೊಪ್ಪು ತರಕಾರಿಗಳು ಬೆಂಗಳೂರಿಗೆ ಬರ್ತಾ ಇತ್ತು. ಆದ್ರೆ ಈಗ ಅಲ್ಲಿ ಹೋಗಿ ನೋಡಿದ್ರೆ ಕೆರೆಗಳು ಮುಚ್ಚೋಗಿವೆ, ಆ ಗದ್ದೆಗಳಿದ್ದಂತ ಜಾಗದಲ್ಲಿ IT ಪಾರ್ಕ್ಗಳಾಗಿವೆ. ಹಿಂಗೆ ಮುಂದುವರಿತಾ ಹೋದ್ರೆ ಕತೆ ಹೆಂಗೆ ಅಂತ ಹೇಳಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಬಹುಶಃ ಇಲ್ಲಿ ಮೇಡಮ್ ಅವ್ರು ಹೇಳಿದ ಹಾಗೇನೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್. ಉದಾಹರಣೆಗೆ ಇವಾಗ ಮಳೆ ಕೊಯ್ಲು ಆನ್ ಪೇಪರ್ ಇದೆ, ಹೌದು, ಈಗ ಕಂಪಲ್ಸರಿ ಮಾಡಿದ್ದಾರೆ ಮಳೆ ಕೊಯ್ಲು ಮಾಡಲೇಬೇಕು ಅಂತ. ಬಟ್ ಎಷ್ಟು ಸಮರ್ಪಕವಾಗಿ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ, ಕೊಯ್ಲು ಮಾಡಿರುವಂತ ನೀರನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀವಿ ನಾವು. ಯಾಕಂದ್ರೆ ಈ ಅವೇರ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಇಟ್ ಬಿಕಮ್ಸ್ ಎ ಸೋಷಿಯಲ್, ಅಂದ್ರೆ ಎಲ್ಲರೂ ಸೇರಿ ಮಾಡುವಂತ ಒಂದು ಕಾಮನ್ ಕಾಸ್ ಆದ್ರೆ. ಆಮೇಲೆ ಕೋಆರ್ಡಿನೇಷನ್ ಇಲ್ಲ ಎಲ್ಲ. ಸೊ ಸಮನ್ವಯ ಇಲ್ಲದೆ ಇದ್ದಾಗ ಬೇರೆ ಬೇರೆ ಏಜೆನ್ಸಿಗಳ ಮಧ್ಯೆ ಈ ಪ್ರಾಬ್ಲಮ್ ಬರುತ್ತೆ. ಬಟ್ ಇದಕ್ಕೆಲ್ಲ ರಾಜಕೀಯ ಇಚ್ಛಾಶಕ್ತಿ ಅಷ್ಟೇ ಇಂಪಾರ್ಟೆಂಟ್. ಯಾಕೆ ನಮ್ಮ ರಾಜಕಾರಣಿಗಳನ್ನ ಕಂಟ್ರೋಲ್ ಮಾಡುವಂತದ್ದು ನೀರಿನ ಮಾಫಿಯಾ ಇದೆ, ಲ್ಯಾಂಡ್ ಮಾಫಿಯಾ ಇದೆ. ಅಂದಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಆ ಇಚ್ಛಾಶಕ್ತಿ ಕೊರತೆ ನಾವು ಖಂಡಿತವಾಗ್ಲೂ ಇಲ್ಲಿ ನೋಡ್ತಾ ಇದ್ದೀವಿ. ಅವ್ರು ಹೇಳೋ ಇಚ್ಛಾಶಕ್ತಿ ಜೊತೆಗೆ ಧ್ಯಾನ ಶಕ್ತಿ, ಕ್ರಿಯಾಶಕ್ತಿ, ಈ 3 ಶಕ್ತಿಗಳು ಬಾಳಬೇಕು. ಅಂದ್ರೆ ನಾವು ಬೆಂಗಳೂರು ಚೆನ್ನಾಗಿ ಮಾಡ್ಬೇಕನ್ನೋ ಇಚ್ಛೆ, ಹೇಗ್ ಮಾಡ್ಬೇಕನ್ನೋ ಜ್ಞಾನ, ಅದನ್ನ ಅನುಷ್ಠಾನಗೊಳಿಸುವಂತ ಕ್ರಿಯಾಶಕ್ತಿ, ಈ 3 ಶಕ್ತಿಗಳಿದ್ರೆ ನಾವು ಆ ಸೂರತ್ಗಿಂತಲೂ ಉತ್ತಮವಾದಂತ ಬೆಂಗಳೂರನ್ನ ಮಾಡಬಹುದು ಅಂತ. ಎಸ್ ಮೇಡಮ್, ನಿಮ್ ಕೇಳಲೇಬೇಕಾದಂತ ಒಂದು ಪ್ರಶ್ನೆ, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ, ಈ ಹಿಂದೆ ಬೆಂಗಳೂರಿನ ವೆದರ್ ಹೀಗಿರ್ಲಿಲ್ಲ ಎನ್ನುವಂತ ವಿಚಾರ, ಬಟ್ ಈಗ ಬದಲಾಗ್ತಾ ಇದೆ. ಶಾರ್ಟ್ ಆಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್?
ನೋಡಿ, ನಾನು ಸ್ಕೂಲಿಂಗು ಇಲ್ಲೇ ಮಾಡಿದ್ದ, ಲಾಲ್ಬಾಗ್ವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಡ್ಕೊಂಡು ಹೋಗೋದು ಆ ಸಾಧ್ಯನೇ ಇಲ್ಲ. ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಮರಗಳನ್ನು ಕಡಿತಾ ಇದ್ದಾರೆ. ಆಮೇಲೆ ಮಳೆ ಬಂದಾಗ ಬಿದ್ದಿದ್ದು ಮರಗಳಿಗೆ ಅದು ರಿಪ್ಲೇಸ್ಮೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ಸೆಕೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಜನ ಉಪಯೋಗಿಸುವಂಥ ಈ ಏರ್ ಕಂಡೀಷ್ನರು ಇದರಿಂದ ಕೂಡ ಓಝೋನ್ ಲೇಯರಿಂದ ಹೋಗ್ಬಿಟ್ಟು ಶಾಖ ಜಾಸ್ತಿ ಆಗುತ್ತೆ. ಆದರೂ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಭಾಳ ಉತ್ತಮ ಅಂತ ನನ್ನ ಅನಿಸಿಕೆ. ಇಡೀ ವಿಶ್ವದ ಯಾವುದೇ ಊರಿಗೆ ಹೋದ್ರೂ ಬೆಂಗಳೂರೇ ಬೆಸ್ಟ್ ಅಂತ. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಗಮನಿಸಿದ್ರು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಚರ್ಚೆಯಲ್ಲಿ ಭಾಗಿಯಾದಂಥ ಸುನಿಲ್ ಅವರು, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು, ಶಿವಾನಂದ್ ನಾಯಕ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಬೆಂಗಳೂರು ಬೆಳೀತಾ ಇದೆ ನಿಜ. 2031 ವೇಳೆಗೆ ಜನಸಂಖ್ಯೆ ಹೆಚ್ಚಾಗಬಹುದು ನಿಜ. ಆದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಬರುವಂಥ IT ಪಾರ್ಕ್ಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಅವುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ, ಟೈರ್ 2 ಸಿಟಿಗೆ ಸ್ಥಳಾಂತರ ಮಾಡುವ ಕೆಲಸ ಮಾಡಿದ್ರೆ ಉದ್ಯೋಗಾವಕಾಶಗಳು ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.